ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಈ ದಿನದ ಸತ್ಸಂಗಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನದ ಒಂದು ತರಗತಿಯಲ್ಲಿ ನಾವು ಗುರು ಪೂರ್ಣಿಮೆ ಮತ್ತು ಆಷಾಢ ಉತ್ಸವದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯಾಕೆಂದ್ರೆ ನಾಳೆ ಆಷಾಢ ಹುಣ್ಣಿಮೆ. ಆಷಾಢ ಹುಣ್ಣಿಮೆ ನಮ್ಮ ಹಿಂದೂ ಸಂಪ್ರದಾಯಸ್ಥರೆಲ್ಲರಿಗೂ ಅಲ್ಲದೆ ಬೌದ್ಧ ಮತದವ್ರಿಗೂ ಜೈನ ಮತದವ್ರಿಗೂ ಕೂಡ ಬಹಳ ಒಂದು ಪವಿತ್ರವಾದಂತಹ ದಿನ. ಗುರುಗಳ ಸ್ಮರಣೆ, ಗುರುಗಳಿಗೆ ನಮಿಸ್ತಕ್ಕಂತಹ, ಗುರುಗಳನ್ನ ಶಿಕ್ಷಕರನ್ನ ಜ್ಞಾಪಕ ಮಾಡ್ಕೊಳ್ತಕ್ಕಂತಹ, ಅವರಿಗೆ ಶ್ರದ್ಧಾ ಭಕ್ತಿ ಪೂರ್ವಕವಾದಂತಹ ನಮನಗಳನ್ನ ತಿಳಿಸುವಂತಹ ಒಂದು ಪವಿತ್ರವಾದಂತಹ ದಿನ ಈ ಗುರು ಪೂರ್ಣಿಮೆ ಅನ್ನುವಂಥದ್ದು. ಧಾರ್ಮಿಕ ವಲಯದಲ್ಲಿ ಅಷ್ಟೇ ಅಲ್ಲ, ಶೈಕ್ಷಣಿಕ ರಂಗದಲ್ಲೂ ಕೂಡ ಅಲ್ವಾ, ಮತ್ತೆ ವಿದ್ವಾಂಸ ವಲಯದಲ್ಲೂ ಕೂಡ ನಾವು ಗುರುಗಳಿಗೆ ನಮಿಸ್ತಕ್ಕಂಥದ್ದು, ಗುರುಗಳಿಗೆ ವಂದನೆಗಳನ್ನ ತಿಳಿಸ್ತಕ್ಕಂಥದ್ದು ವಾಡಿಕೆ ಅಲ್ವಾ. ಗುರುಗಳು ಅಂತಂದ್ರೆ ಯಾರು? ಈ ಹಬ್ಬವನ್ನ ನಾವು ಏನಕ್ಕೋಸ್ಕರ ಮಾಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರ. ಈಗಾಗಲೇ ಹೇಳಿದ ಹಾಗೆ ಹಿಂದೂಗಳಷ್ಟೇ ಅಲ್ಲ, ಬೌದ್ಧ ಮತದಲ್ಲೂ ಕೂಡ ಈ ಒಂದು ಗುರು ಪೂರ್ಣಿಮೆ ಆಷಾಢ ಹುಣ್ಣಿಮೆಯ ದಿನ ಆಚರಿಸ್ತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಒಂದು ದಿನ. ಯಾಕೆ ಅಂದ್ರೆ ಗೌತಮ ಬುದ್ಧ ಪ್ರಪ್ರಥಮವಾಗಿ ಧರ್ಮೋಪದೇಶದ ಅಂಗವಾಗಿ ಅಥವಾ ಧರ್ಮೋಪದೇಶವನ್ನ ಕೊಟ್ಟಂತಹ ದಿನ. ಬುದ್ಧರಿಗೆ, ಗೌತಮ ಬುದ್ಧರಿಗೆ ವೈಶಾಖ ಹುಣ್ಣಿಮೆಯಂದು ನಿರ್ವಾಣ ತಲುಪಿದ್ರು ಕೂಡ, ಆ ದಿನ ಅವರಿಗೆ ಜ್ಞಾನೋದಯವಾದ್ರೂ ಕೂಡ ಮೊಟ್ಟ ಮೊದಲನೆಯದಾಗಿ ಅವರು 5 ಜನ ಶಿಷ್ಯರಿಗೆ ಉಪದೇಶವನ್ನ ಕೊಡ್ತಕ್ಕಂಥದ್ದು ಈ ಆಷಾಢ ಹುಣ್ಣಿಮೆಯ ದಿನ. ಆದ್ರಿಂದಲೇ ಆಷಾಢ ಹುಣ್ಣಿಮೆ ಬಹಳ ಪವಿತ್ರವಾದಂತಹ ದಿನ ಅಂತ ಬೌದ್ಧ ಮತದಲ್ಲೂ ಕೂಡ ಆಚರಣೆಯನ್ನ ಮಾಡತಕ್ಕಂಥದ್ದು. ಇಲ್ಲಿ ನಾವು ಅನೇಕ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಯೋಗ ಸಂಪ್ರದಾಯದಲ್ಲೂ ಕೂಡ ಈ ದಿನವನ್ನ ಶಿವ ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನ ಧಾರೆ ಎರೆದ ಅಂತ ಹೇಳ್ತಾರೆ. ಶಿವ ಸಪ್ತರ್ಷಿಗಳಿಗೆ ಯೋಗ ಧಾರೆಯನ್ನ ಎರೆದಿದ್ದು ಕೂಡ ಈ ಒಂದು ಪವಿತ್ರವಾದಂತಹ ದಿನದಂದು, ಅಂದ್ರೆ ಆಷಾಢ ಹುಣ್ಣಿಮೆಯಂದು. ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲೊಬ್ಬರಾದ ವೇದವ್ಯಾಸರ ಜನ್ಮದಿನವೂ ಕೂಡ ಆಷಾಢ ಹುಣ್ಣಿಮೆಯ ದಿನನೇ. ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಕೂಡ ನಾವು ಕರಿತೇವೆ ಅಲ್ವಾ. ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಕೂಡ ನಾವು ಕರಿತೇವೆ. ಆಷಾಢ ಶುಕ್ಲ ಪಕ್ಷದ ಪ್ರಾರಂಭದಿಂದ ಬ್ರಹ್ಮಸೂತ್ರಗಳ ರಚನೆಯನ್ನ ಆರಂಭಿಸಿದ್ರಂತೆ ವೇದವ್ಯಾಸರು. ಬ್ರಹ್ಮಸೂತ್ರಗಳ ಪಠನೆಯನ್ನು ಕೂಡ ಈ ದಿನ ಮಾಡ್ತಾರೆ, ವ್ಯಾಸ ಪೂರ್ಣಿಮೆ ಅಂತ ಹೇಳ್ತಾ ಈ ಬ್ರಹ್ಮಸೂತ್ರಗಳ ಪಠನೆಯನ್ನ ಕೂಡ ಮಾಡತಕ್ಕಂಥದ್ದು ವಾಡಿಕೆಯಲ್ಲಿದೆ. ಹಿಂದೂ ಧರ್ಮದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ಹಬ್ಬವನ್ನ ಬಹಳ ಶ್ರದ್ಧಾ ಭಕ್ತಿಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಗುರುವನ್ನ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ, ಭರತ ಖಂಡದ ಒಂದು ಪರಂಪರೆಯಲ್ಲಿ ದೇವರಿಗೆ ಸಮಾನ ಅಂತ ನಾವು ಹೇಳ್ತೀವಿ ಅಲ್ವಾ. ಗುರುಗಳು ದೇವರಿಗೆ ಸಮಾನ. ಅದಕ್ಕೆ ಹೇಳ್ತಕ್ಕಂಥದ್ದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರನ್ನು ಕೂಡ ನಾವು ಆ ಗುರುಗಳಲ್ಲೇ ಕಾಣ್ತಕ್ಕಂಥದ್ದು. ಪರಬ್ರಹ್ಮನೂ ಕೂಡ ಅಂದ್ರೆ ಅದಕ್ಕಿಂತ ಅತೀತನಾದ, ತ್ರಿಗುಣಾತೀತನಾದಂತಹ ಆ ಪರಬ್ರಹ್ಮನೂ ಕೂಡ ಆ ಗುರುವಿಗೆ ಸಮಾನವೇ. ಅದು ಪರಮ ಬ್ರಹ್ಮ, ಆ ಎಲ್ಲಕ್ಕಿಂತ ಹೆಚ್ಚಾದಂತಹ ಒಂದು
ಆ ನಾವು ಸಲ್ಲಿಸ್ತಕ್ಕಂತಹ ಒಂದು ಭಕ್ತಿಪೂರ್ವಕ ನಮನ ಅಂತ ಹೇಳ್ಬೋದು. ಇಲ್ಲಿ ಗುರು ಅನ್ನೋದಕ್ಕೆ ಬಹಳ ವಿಶಾಲವಾದಂತಹ ಅರ್ಥ ಇದೆ. ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು ಅಲ್ವಾ? ಗು ಅಂತಂದ್ರೆ ಕತ್ತಲೆ ಅಥವಾ ಅಂಧಕಾರ ಅಂತ ಹೇಳ್ತಾರೆ. ಅದು ಅಜ್ಞಾನದ ಪ್ರತೀಕ. ರು ಅಂತಂದ್ರೆ ಆ ಅಜ್ಞಾನವನ್ನ ಕಳೀತಕ್ಕಂಥದ್ದು ಅಥವಾ ತೊಡೆದು ಹಾಕುವಂತಹವನು ಅಂತ. ಅಂದ್ರೆ ಯಾರು ನಮ್ಗೆ ಬೆಳಕನ್ನ ತೋರಿಸ್ತಾರೋ, ಯಾವ ಬೆಳಕು? ಜ್ಞಾನದ ಬೆಳಕನ್ನ ತೋರಿಸ್ತಕ್ಕಂಥವ್ರನ್ನ ನಾವು ಗುರು ಅಂತ ಕರೀತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮ ಪಥದಲ್ಲಿ ಗುರುವಿಗೆ ಬಹಳ ಉನ್ನತವಾದಂತಹ ಸ್ಥಾನ ಅಲ್ವಾ? ಮುಂದೆ ಗುರಿ, ಹಿಂದೆ ಗುರು. ಗುರಿ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ನಾವು ಯಾಕೋಸ್ಕರ ಇಲ್ಲಿ ಬಂದಿದ್ದೇವೆ, ಯಾಕೋಸ್ಕರ ಮನುಷ್ಯರಾಗಿ ಜನ್ಮವನ್ನ ಪಡ್ಕೊಂಡಿದ್ದೇವೆ, ಉದ್ದೇಶ ಏನು, ಜೀವನದ ಉದ್ದೇಶ ಏನು ಅಂತ ತಿಳ್ಕೊಳ್ತಾ ನಮ್ಮ ಗುರಿಯನ್ನ ನಾವು ತಲುಪಬೇಕು ಅಂದ್ರೆ ನಮ್ಮ ಹಿಂದೆ ಮಾರ್ಗದರ್ಶಕರಾಗಿ ಗುರುಗಳು ಯಾವಾಗ್ಲೂ ಇರಬಹುದು ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ. ಯಾಕೆಂದ್ರೆ ಅದು ಬಹಳ ಮುಖ್ಯವೂ ಕೂಡ ಆಧ್ಯಾತ್ಮ ಪಥದಲ್ಲಿ. ಮನುಷ್ಯ ಜನ್ಮವನ್ನ ಪಡೆದಾರಂಭದಿಂದ ನಾವು ಬೇರೆಯವರಿಂದ ಶಿಕ್ಷಣವನ್ನ ಪಡ್ಕೊಳ್ತಾನೇ ಬಂದಿದ್ದೇವೆ ಅಲ್ವಾ? ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಶಿಕ್ಷಣವನ್ನ ಪಡ್ಕೊಳ್ತಾನೇ ಇದ್ದೇವೆ. ಪ್ರಪ್ರಥಮ ಬಾರಿಗೆ ತಾಯಿಯಿಂದಲೇ ಶಿಕ್ಷಣವನ್ನ ಪಡ್ಕೊಳ್ತಕ್ಕಂಥದ್ದು. ಒಂದು ಪುಟ್ಟ ಮಗು ಎದ್ದು ಓಡಾಡೋದನ್ನ ಕಲಿಯೋದಕ್ಕೂ, ಮಾತನಾಡೋದಕ್ಕೂ, ಒಂದು ಬಟ್ಟೆ ಹಾಕೊಳ್ಳಕ್ಕೆ ಅದನ್ನ ಕಲಿಯೋದಕ್ಕೂ ಕೂಡ ಪ್ರತಿಯೊಂದನ್ನ ಕಲಿಸೋದು ಕೂಡ ತಾಯಿಯೇ ಅಲ್ವಾ? ಹೀಗೆ ಅದರಿಂದಾನೇ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮನುಷ್ಯ ಬೇರೆಯವರಿಂದ ಕಲ್ತ್ಕೊಳ್ತಾನೇ ಬಂದಿದ್ದಾನೆ. ಮನೆಯಿಂದ ಹೊರಗಡೆ ಬಂದ ನಂತರ ಶಾಲೆಯಲ್ಲಿ, ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳಿರ್ತಕ್ಕಂಥದ್ದು. ನಾವು ಯಾವುದೇ ಒಂದು ವಿಷಯವನ್ನ ಕಲಿಬೇಕು ಅಂದ್ರೂ ಕೂಡ ಗುರುಗಳ ಮುಖೇನ ನಾವು ಶಿಕ್ಷಣವನ್ನ ಪಡ್ಕೊಳ್ತಾ ಬಂದಿದ್ದೇವೆ. ಅದು ಯಾವುದೇ ಒಂದು ವಿಷಯವಾಗಿರ್ಬೋದು. ಹಾಗೆ ಒಂದು ಸಂಗೀತ ಕಲಿಯೋದಿರ್ಬೋದು, ಒಂದು ಚಿತ್ರಕಲೆ ಇರ್ಬೋದು, ಅಥವಾ ಶಾಲೆಯ ಆಟ ಪಾಠಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಗುರುಗಳಿಂದನೇ ಕಲ್ತ್ಕೊಳ್ತಾ ಬಂದಿದ್ದೇವೆ. ಈ ಎಲ್ಲ ಶಿಕ್ಷಣ ಲೌಕಿಕದಲ್ಲಿ ಪ್ರಾಪಂಚಿಕ ವಿಷಯ ವಸ್ತುಗಳನ್ನ ಅರಿಯುವುದರಿಂದ ಹಿಡಿದು ಇಲ್ಲಿ ಪ್ರಪಂಚದಲ್ಲಿ ವ್ಯವಹಾರ ಮಾಡುವುದರವರೆಗೆ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಪ್ರತಿಯೊಂದಕ್ಕೂ ಕೂಡ ನಾವು ಶಿಕ್ಷಣವನ್ನ ಪಡ್ಕೊಳ್ತೇವೆ ಅಲ್ವಾ? ಒಂದು ಕಾರ್ ಡ್ರೈವಿಂಗ್ ಮಾಡ್ಬೇಕು ಅಂದ್ರೂ ಕೂಡ ನಾವು ಹೋಗಿ ಶಾಲೆಯಲ್ಲಿ ಕಲ್ತ್ಕೊಂಡ್ ಬರ್ತೇವೆ. ನಾವಾಗಿ ನಾವೇ ಯಾವುದನ್ನು ಕೂಡ ಕಲಿಯಕ್ಕೆ ಕಷ್ಟ ಅಥವಾ ಕಲಿತಾ ಇಲ್ಲ. ಯಾಕೆಂದ್ರೆ ಇರೋದೇ ಹಾಗೆ, ಪ್ರಪಂಚ ಹೊರಗಡೆ ಇರ್ತಕ್ಕಂಥದ್ದು ನೋಡಿ ಪ್ರತಿಯೊಬ್ಬರಿಂದನೂ ನಾವು ಕಲಿತಾ ಬರ್ತೇವೆ. ಹಾಗೆ ಪ್ರತಿಯೊಂದನ್ನು ಈಗ ಲೌಕಿಕದಲ್ಲೇ, ವ್ಯವಹಾರದಲ್ಲೇ ಪ್ರತಿಯೊಂದನ್ನು ನಾವು ಕಲೀಲಿಕ್ಕೆ ಒಬ್ಬ ಶಿಕ್ಷಕ ಬೇಕು ಅಂತಂದ್ರೆ ಆಧ್ಯಾತ್ಮ ಪಥದಲ್ಲಿ ಆ ಪರಾವಿದ್ಯೆಯನ್ನ ಕಲಿಯೋದಕ್ಕೆ, ಆಧ್ಯಾತ್ಮ ಜೀವನದಲ್ಲಿ ಸರಿಯಾದ ಹೆಜ್ಜೆಗಳನ್ನಿಟ್ಟು ನಮ್ಮ ಗಮ್ಯವನ್ನ ತಲುಪಬೇಕು ಅಂತಂದ್ರೆ, ಅಂದ್ರೆ ನಮ್ಮ ಗಮ್ಯ ಯಾವುದು? ನಾವೆಲ್ಲ ಬಂದಿರ್ತಕ್ಕಂಥದ್ದು ಪರಮಾತ್ಮನ ಒಂದು ಕಿಡಿಯಾಗಿ ಹೊರಟು ಬಂದಿದ್ದೇವೆ. ಅನೇಕ ಜೀವ ವರ್ಗಗಳಲ್ಲಿ ಸಂಸರಣೆಯನ್ನ ಮಾಡ್ಕೊಳ್ತಾ ಈಗ ಮನುಷ್ಯ ವರ್ಗಕ್ಕೆ ಬಂದು ತಲುಪಿದ್ದೇವೆ. ಅತ್ಯಂತ ಮುಂದುವರೆದಿರತಕ್ಕಂತಹ ಜೀವಿ ಮನುಷ್ಯ. ಪರಮಾತ್ಮ ಎಲ್ಲ ಸ್ವಾತಂತ್ರ್ಯವನ್ನ ಕೊಟ್ಟುಬಿಟ್ಟಿದ್ದಾನೆ. ಆತ ಈಗ ಮುಂದುವರೆದು ಸಾಧನೆಯನ್ನ ಮಾಡಿ ಪರಮಾತ್ಮನನ್ನೇ ಹೋಗಿ ಸೇರ್ಬೇಕಾಗಿರ್ತಕ್ಕಂಥದ್ದೇ ಜೀವನದ ಮುಖ್ಯವಾದಂತಹ ಉದ್ದೇಶ. ಆಧ್ಯಾತ್ಮ ಸಾಧಕ ಸಾಧನೆಯನ್ನ ಮಾಡ್ತಾ ಇರೋದೇ ಈ ಒಂದು ನಿಟ್ಟಿನಲ್ಲಿ ಅಲ್ವಾ? ಆದ್ರಿಂದ ಆಧ್ಯಾತ್ಮ ಜೀವನದಲ್ಲಿ ಈ ಗುರುವಿನ ಪಾತ್ರ ಅಂತ ಹೇಳ್ತೀವಲ್ಲ, ಅದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಪರಾವಿದ್ಯೆ, ಪರಮಾತ್ಮನನ್ನ ಕುರಿತಾದಂತಹ ವಿದ್ಯೆ, ಆತ್ಮವಿದ್ಯೆ, ಆತ್ಮಜ್ಞಾನವನ್ನ ಪಡ್ಕೊಳ್ತಕ್ಕಂಥದಷ್ಟು ಸುಲಭವಲ್ಲ. ಹೊರಗಿನ ಈ ಅಪರಾವಿದ್ಯೆಯನ್ನ ಕಲಿಯೋದಕ್ಕೆ ನಮ್ಗೆ ಎಷ್ಟು ಜನ ಶಿಕ್ಷಕರು ಬೇಕು ಅಲ್ವಾ? ಪ್ರತಿಯೊಂದು ಕಲಿಯೋದಕ್ಕೂ ಕೂಡ ನಮ್ಗೆ ಶಿಕ್ಷಕರು ಬೇಕು. ಅಂಥದ್ರಲ್ಲಿ ಆ ಪರಾವಿದ್ಯೆಯನ್ನ ಕಲಿತ್ಕೊಳ್ಳೋದಕ್ಕೆ, ಆತ್ಮ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಿಜವಾದ ಆತ್ಮ ನಿಷ್ಠೆಯಲ್ಲಿ ಅಥವಾ ಬ್ರಹ್ಮ ನಿಷ್ಠೆಯಲ್ಲಿ ಇರ್ತಕ್ಕಂತಹ ಗುರು ಬೇಕು. ಅಂತಹ ಉತ್ಕೃಷ್ಟವಾದಂತಹ ಗುರುವನ್ನ ಅರಸಿ ಹೊರಡತಕ್ಕಂಥವ್ರು ನಾವು ಮನುಷ್ಯರು ಆಧ್ಯಾತ್ಮ ಪಥದಲ್ಲಿ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಂತಹ ಗುರುವನ್ನ ನಾವು ಅರಸಿ ಹೋಗ್ಬೇಕು, ಎಂತಹ ಗುರುವನ್ನ
ಸಾನ್ನಿಧ್ಯದಲ್ಲಿದ್ದು ನಾವು ಕಲ್ತ್ಕೊಳ್ಬೇಕು ಆಧ್ಯಾತ್ಮ ವಿದ್ಯೆಯನ್ನ ಅನ್ನೋದು ಬಹಳ ಮುಖ್ಯವಾಗ್ತಕ್ಕಂಥದ್ದು. ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದೇವೆ ಅಲ್ವಾ? ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ನಿಜವಾಗ್ಲೂ ಗುರುಗಳು ಅಂತ ನಂಬೋದು ಯಾರನ್ನ? ಜೀವನ್ಮುಕ್ತ ಮಹಾತ್ಮರನ್ನೇ ನಾವು ಗುರುಗಳು ಅಂತ ಎಣಿಸಿರ್ತಕ್ಕಂಥದ್ದು. ಜೀವನ್ಮುಕ್ತ ಮಹಾತ್ಮರನ್ನೇ ನಾವು ನಂಬಿ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿರ್ತಕ್ಕಂಥದ್ದು. ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ದು ಕೂಡ ಜೀವನ್ಮುಕ್ತ ಮಹಾತ್ಮರೇ. ಮಹಾತ್ಮ ಮೌರ್ಯರು ಮತ್ತು ಮಹಾತ್ಮ ಕುತುಮಿಯವರು ಹೊರಗಿನ ಬಾಹ್ಯದಲ್ಲಿ HPB ಅಂದ್ರೆ HP ಬ್ಲವಾಟ್ಸ್ಕಿ ಅಮ್ಮನವರು ಮತ್ತು HS ಆಲ್ಕಾಟ್ರ ಮುಖಾಂತರ ಈ ಒಂದು ಆಧ್ಯಾತ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಿಸಿದ್ರು. ಅಂದ್ರೆ ಮೂಲದಲ್ಲಿ ಆಂತರ್ಯದಲ್ಲಿ ಯಾರು ಈ ಒಂದು ಸಂಸ್ಥೆಗೆ ಪ್ರೋತ್ಸಾಹವನ್ನು ಕೊಟ್ಟು ಮಾರ್ಗದರ್ಶನವನ್ನ ಕೊಟ್ಟು ಪ್ರಾರಂಭ ಮಾಡಿಸಿದ್ದು ಅಂದ್ರೆ ಮಹಾತ್ಮ ಕುತುಮಿಯವರು ಮತ್ತು ಮೌರ್ಯರು. ಅಂತಹ ಉದಾತ್ತವಾದಂತಹ ಒಂದು ಆಧ್ಯಾತ್ಮ ಕಲಿತಕ್ಕಂಥದ್ದು. ಆಶ್ರಮಗಳಲ್ಲಿ ಗುರುಗಳ ಸೇವೆ ಮಾಡಿಕೊಂಡು ಅವರ ಒಂದು ಸಾನ್ನಿಧ್ಯದಲ್ಲಿ ಅವರನ್ನ ನೋಡ್ತಾ ಕಲಿತಕ್ಕಂಥದ್ದೇ ಎಷ್ಟೋ ಇರ್ತಾ ಇತ್ತು. ಅವರು ಹೇಳೋದನ್ನ ಕೇಳಿಸ್ಕೊಂಡು ಕಲಿಯೋದೊಂದೇ ಅಲ್ಲ, ಆ ಗುರುಗಳ ಒಂದು ದಿನಚರಿ, ಅವರ ಒಂದು ಜೀವನ ಶೈಲಿ, ಆ ಸರಳತೆ, ಅದನ್ನ ನೋಡಿ ಕಲಿತಕ್ಕಂಥದ್ದೇ ಎಷ್ಟೋ ಇರ್ತಾ ಇತ್ತು. ಆ ರೀತಿಯ ಗುರು ಪರಂಪರೆ ನಮ್ಮ ಭರತಖಂಡದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಕಾಲದಿಂದ ಬಂದಿರತಕ್ಕಂಥದ್ದು. ಆದ್ರಿಂದ ಗುರುಗಳನ್ನ ನಾವು ಸರಿಯಾಗಿ ನಾವು ಗಮನಿಸ್ಬೇಕು ಅಥವಾ ಅವರನ್ನ ಗುರುತಿಸ್ಬೇಕಾಗಿ. ನಾವು ಜೀವನ್ಮುಕ್ತ ಗುರುಗಳು ಅಂತ ಮಹಾತ್ಮರು ಅಂತ ಅನ್ಕೊಂಡ್ವಲ್ಲ, ಅವ್ರು ಯಾರು? ಜೀವನ್ಮುಕ್ತ ಮಹಾತ್ಮರು ಅಂದ್ರೆ ಯಾರು? ಅವರು ಮಾನವರಲ್ಲೇ ಶ್ರೇಷ್ಠರು ಅಂತ ಹೇಳ್ತಕ್ಕಂಥ. ಅಂದ್ರೆ ಮಾನವರಾಗಿ ಹುಟ್ಟಿ ಮಾನವಾತೀತ ಸ್ಥಿತಿಯನ್ನ ಮುಟ್ಟಿ ದೇವಮಾನವರಾಗಿರ್ತಕ್ಕಂಥ. ನಮ್ಮ ಹಾಗೆಯೇ ಮನುಷ್ಯರಾಗಿ ಹುಟ್ಟಿ ಆಧ್ಯಾತ್ಮ ಪಥದಲ್ಲಿ ಸಾಧನೆಯನ್ನ ಮಾಡಿ ಈ ಸಂಸಾರ ಚಕ್ರದಿಂದ ಬಿಡಿಸ್ಕೊಂಡು ಅವರು ಮೋಕ್ಷವನ್ನ ಪಡ್ಕೊಂಡು ಜೀವನ್ಮುಕ್ತರಾಗಿರ್ತಕ್ಕಂಥವ್ರು, ದೇವಮಾನವರಾಗಿರ್ತಕ್ಕಂಥವ್ರು, ದೈವತ್ವದ ಗುಣಗಳನ್ನ ಸಾಕಾರಗೊಳಿಸ್ಕೊಂಡಿರ್ತಕ್ಕಂಥವ್ರು ಜೀವನ್ಮುಕ್ತ ಮಹಾತ್ಮರು. ಇಂತಹ ಒಂದು ಪ್ರತಿಭಾಶಾಲಿಗಳು ನಮಗೆಲ್ಲ ಮುಂದಾಳಾಗಿದ್ದು ನಾವು ಮುಂದೆ ನಡೆದು ಹೋಗ್ಬೇಕಾಗಿರ್ತಕ್ಕಂಥ ದಾರಿ ಮೇಲೆ ಬೆಳಕನ್ನ ಚೆಲ್ತಾ ಇದ್ದಾರೆ. ಸತತವಾಗಿ ನಮಗೆ ಅವರು ದಾರಿಯನ್ನ ತೋರಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅದು ನಮ್ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಇಲ್ವೋ, ನಾವು ಯಾವಾಗ ಒಂದು ಮಟ್ಟದಲ್ಲಿ ಸಿದ್ಧತೆಯನ್ನ ಪಡ್ಕೊಳ್ತೀವೋ ಆಗ ಮಹಾತ್ಮರ ಸಾನ್ನಿಧ್ಯವನ್ನು ನಾವು ಪಡ್ಕೊಳ್ಳೋಕ್ ಸಾಧ್ಯ, ಅವರನ್ನ ಗುರುತಿಸೋದು ಕೂಡ ಸಾಧ್ಯತೆ ಇರುವಂತದ್ದು. ಆದ್ರೆ ನಮ್ಮನ್ನ ನಾವು ಮೊದಲು ಪರಿಶುದ್ಧ ಮಾಡ್ಕೊಳ್ಬೇಕು. ಕಾಯ ವಾಚ ಮನಸ ಪರಿಶುದ್ಧತೆಯನ್ನ ಕಾಯ್ದುಕೊಂಡ್ರೆ ಮಾತ್ರ ನಿಜವಾದ ಜೀವನ್ಮುಕ್ತ ಮಹಾತ್ಮರ ಒಂದು ಸಾನ್ನಿಧ್ಯಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ, ಅವರ ಒಬ್ಬ ಶಿಷ್ಯರಾಗೋದಕ್ಕೆ ನಾವು ಸಾಧ್ಯ. ಅದಕ್ಕೆ ಹೇಳತಕ್ಕಂಥದ್ದು, ನಿಜವಾಗ್ಲೂ ನಾವು ನಡೀತಕ್ಕಂತಹ ಆಧ್ಯಾತ್ಮ ಪಥಕ್ಕೆ ಅಥವಾ ದಾರಿಯಲ್ಲಿ ಬೆಳಕನ್ನ ತೋರತಕ್ಕಂಥವರೇ ಜೀವನ್ಮುಕ್ತ ಮಹಾತ್ಮರು. ನಮ್ಮಲ್ಲಿ ಬಹಳ ಉನ್ನತವಾದಂತಹ ಒಂದು ಶ್ಲೋಕ ಇರ್ತಕ್ಕಂಥ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಂದ್ರೆ ಅಸತ್ತಿನಿಂದ ಸತ್ಯದ ಕಡೆಗೆ ನಡೆಸ್ತಕ್ಕಂಥವ್ರು. ಸತ್ಯ ಯಾವುದು ಅಸತ್ಯ ಯಾವುದು ಅಲ್ವಾ, ಆತ್ಮ ಅನಾತ್ಮ ಯಾವುದು ಅಂತಕ್ಕಂಥದ್ದನ್ನ ವಿಂಗಡಿಸಿ ವಿವೇಚನೆಯಿಂದ ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಆಧ್ಯಾತ್ಮ ಪಥದಲ್ಲಿ ಇರ್ತಕ್ಕಂತಹ
ಆಧ್ಯಾತ್ಮ ಸಾಧಕನಿಗೆ. ಹಾಗೆ ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿನಿಂದ ಅಥವಾ ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮನ್ನ ಒಯ್ತಕ್ಕಂಥದ್ದು. ಈ ಒಂದು ಲೌಕಿಕ ಪ್ರಪಂಚ ಅನ್ನುವಂಥದ್ದು ಅಂಧಕಾರದಿಂದ ತುಂಬಿದೆ. ಇಲ್ಲಿ ದುಃಖ ಹೆಚ್ಚಾಗಿದೆ ಅಲ್ವಾ. ನಾನೇ ಈ ದೇಹ, ನಾನೇ ಈ ಮನಸ್ಸು, ಅಥವಾ ನಾನು ಈ ಭಾವನೆಗಳು ಅಂತ ತಿಳ್ಕೊಂಡು ನಾವು ಈ ಪ್ರಪಂಚದಲ್ಲಿ ಜೀವನವನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲವೂ ಮಿಥ್ಯೆ ಅಲ್ವಾ. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿರ್ತಕ್ಕಂಥದ್ದು ವೇದಾಂತಗಳಲ್ಲಿ. ಹೀಗೆ ನಾವು ಈ ಒಂದು ಅಶಾಶ್ವತವಾದಂತಹ ಲೌಕಿಕ ಪ್ರಾಪಂಚಿಕ ಬಂಧನದಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಆ ಗುರುವಿನ ಒಂದು ಮಾರ್ಗದರ್ಶನ, ಗುರು ನೀಡ್ತಕ್ಕಂತಹ ಬೆಳಕು ಬಹಳ ಮುಖ್ಯ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಈ ಜೀವನ್ ಮುಕ್ತರು ಅಂತಂದ್ರೆ ಎಲ್ಲಿರ್ತಾರೆ, ಅವ್ರು ಏನ್ ಮಾಡ್ತಾರೆ? ಯಾಕೆಂದ್ರೆ ಜೀವನ್ ಮುಕ್ತ ಮಹಾತ್ಮರೇ ನಮ್ಗೆ ಗುರುಗಳು. ನಾವು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿ ಮುಖ್ಯವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದೇ ಜೀವನ್ ಮುಕ್ತ ಮಹಾತ್ಮರು ನಮ್ಮ ಗುರುಗಳು, ದಾರಿ ತೋರಿಸ್ತಕ್ಕಂಥವ್ರು. ಅವರು ಯಾವಾಗ್ಲೂ ಕೂಡ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ, ಮಾನವ ಕೋಟಿಯ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ. ಅವರು ಜೀವನ್ ಮುಕ್ತರು, ಮತ್ತೆ ಇಲ್ಲಿ ಹುಟ್ಟು ಬರ್ಬೇಕಾಗಿಲ್ಲ, ಸಂಸಾರಿಗಳಾಗಬೇಕಾಗಿಲ್ಲ. ಆದ್ರೂ ಕೂಡ ಅವರ ಇನ್ನು ಮುಂದಿನ ಬೆಳವಣಿಗೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳಿಸ್ಕೊಂಡು ಈ ಮಾನವ ಕೋಟಿಯ ಕಲ್ಯಾಣಕ್ಕೋಸ್ಕರ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಜೀವನ್ ಮುಕ್ತರೇ ಒಂದು ಸಂಘವನ್ನ ಕಟ್ಕೊಂಡಿದ್ದಾರೆ. ಅದನ್ನ ಏನಂತ ಹೇಳ್ತೀವಿ ನಾವು? ಶ್ವೇತರ್ಷಿ ಸಂಘ, ವೈಟ್ ಬ್ರದರ್ಹುಡ್ ಅಂತ ಹೇಳುವಂತದ್ದು ಇಂಗ್ಲಿಷ್ ನಲ್ಲಿ. ಎಲ್ಲಿದ್ದಾರೆ ಇವರು ಜೀವನ್ ಮುಕ್ತರು ಅಂತಂದ್ರೆ, ಅವರು ಹಿಮಾಲಯದ ತಪ್ಪಲಿನ ಟಿಬೆಟ್ ಕಣಿವೆಗಳಲ್ಲಿ ಇದ್ದಾರೆ. ಅಲ್ಲಿ ಆಶ್ರಮಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಯೋಗ ದೃಷ್ಟಿ ಇರ್ತಕ್ಕಂಥವ್ರು, ನಿಜವಾಗ್ಲೂ ಕಂಡಂತವರು ಆದಂತಹ ಲೆಡ್ಬಿಟ್ರ್ ಅವರು ಗುರುಗಳು ಮತ್ತು ಯೋಗ ಪಥವು ಅನ್ನೋ ಪುಸ್ತಕದಲ್ಲಿ ನಮ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಎಲ್ಲ ವಿಚಾರವನ್ನ. ಜೀವನ್ ಮುಕ್ತ ಗುರುಗಳು ಅಂದ್ರೆ ಯಾರು, ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ ಅನ್ನುವಂತಹ ಎಲ್ಲ ವಿಚಾರವನ್ನ ಕೂಡ ಅವರು ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಈ ಗುರುಗಳು ಅವಶ್ಯಕತೆ ಬಿದ್ದಾಗ ತಮ್ಮ ಶಿಷ್ಯರಿಗೆ ಸ್ಥೂಲ ದೇಹದಲ್ಲಿ ಕಾಣಿಸ್ಕೊಳ್ತಾರೆ. ಆ ರೀತಿ ಒಂದು ಶಕ್ತಿ ಅವ್ರಿಗಿರುತ್ತೆ. ಅವರು ಸದಾ ಕಾಲ ಇರ್ತಕ್ಕಂಥದ್ದು ಸೂಕ್ಷ್ಮ ದೇಹಗಳಲ್ಲೇ. ಸ್ಥೂಲ ದೇಹದ ಅವಶ್ಯಕತೆ ಅವರಿಗಿಲ್ಲ. ಆದ್ರೆ ತಮ್ಮ ಶಿಷ್ಯರನ್ನ ಭೇಟಿ ಮಾಡಬೇಕು, ಸಂಧಿಸ್ಬೇಕು, ಕೆಲವು ಮಾರ್ಗದರ್ಶನಗಳನ್ನ ಮುಖತಃ ಭೇಟಿ ಮಾಡಿ ಕೊಡ್ಬೇಕು ಅಂತಂದಾಗ ಮಾತ್ರ ಅವರು ಸ್ಥೂಲ ದೇಹಧಾರಿಗಳಾಗಿ ಸ್ಥೂಲ ದೇಹವನ್ನ ಧರಿಸ್ಕೊಂಡವರು ಅವರ ಶಿಷ್ಯರಿಗೆ ದರ್ಶನವನ್ನ ಕೊಟ್ಟು ಮಾರ್ಗದರ್ಶನವನ್ನು ಕೂಡ ಅವರು ಕೊಡ್ತಕ್ಕಂಥದ್ದು. ಯಾಕೆಂದ್ರೆ HPV ಅವರಾಗ್ಲಿ, ಲೆಡ್ಬಿಟ್ರ್ ಅವರಾಗ್ಲಿ, ಆಲ್ಕಾಟ್ರ್ ಅವರಾಗ್ಲಿ ಸಾಕಷ್ಟು ಸಾರಿ ಮಹಾತ್ಮ ಮೌರ್ಯರನ್ನ, ಕುತುಮಿಯವರನ್ನ ಭೇಟಿಯಾಗಿದ್ರು, ಅವರಿಗೆ ದರ್ಶನವನ್ನ ಕೊಟ್ಟಿದ್ರು ಮಹಾತ್ಮರು. ಅವರಿಗೆ ಸಂಕಷ್ಟದ ಸಮಯಗಳಲ್ಲಿ ಸರಿಯಾದ ಮಾರ್ಗದರ್ಶನವನ್ನ ಕೂಡ ಕೊಡ್ತಾ ಇದ್ರು ಅಂತ ನಾವು ಚೆನ್ನಾಗಿ ಈ ಒಂದು ಥಿಯಾಸಫಿ ವಾಂಗ್ಮಯದಲ್ಲಿ ತಿಳ್ಕೊಂಡಿದ್ದೇವೆ. ಆಧ್ಯಾತ್ಮ ಪಥದಲ್ಲಿ ಸಾಕಷ್ಟು ಪ್ರಗತಿ ಹೊಂದಿರತಕ್ಕಂತಹ ಶಿಷ್ಯರು ಮಹಾತ್ಮರನ್ನ ಸ್ಥೂಲ ದೇಹದಲ್ಲೇ ಸಂಧಿಸ್ಬೇಕು ಅಂತ ಇಲ್ಲ, ಕಾಮದೇಹದಲ್ಲೋ ಮನೋದೇಹದಲ್ಲೂ ಕೂಡ ಸಂಧಿಸ್ಬೋದು ಅವರನ್ನ ಅಲ್ವಾ. ಈ ಒಂದು ಪರಮ ಗುರುಗಳ ಸನ್ನಿಧಿಯನ್ನ ತಲುಪಬೇಕು ಅಂದ್ರೆ ನಾವು ಆಧ್ಯಾತ್ಮ ಪಥದಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿ ಪರಿಶುದ್ಧರಾಗಬೇಕು. ಸಾಧನ ಚತುಷ್ಟಯಗಳನ್ನ ಕರಗತ ಮಾಡ್ಕೊಳ್ಬೇಕು. ಯಾವುದು ಸಾಧನ ಚತುಷ್ಟಯಗಳು? ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ನಮಗೆಲ್ಲ ಚೆನ್ನಾಗಿ ತಿಳಿದಿರ್ತಕ್ಕಂಥದ್ದು. ಈ 4 ಸಾಧನ ಚತುಷ್ಟಯಗಳ ಸಂದೇಶವನ್ನ ಯಾರು ನೇರವಾಗಿ ಮಹಾತ್ಮ ಕುತುಮಿಯವರಿಂದ ಪಡ್ಕೊಂಡದ್ದು? ಜೆ ಕೃಷ್ಣಮೂರ್ತಿ ಅವರು. ಅವರ 13ನೆಯ ವಯಸ್ಸಿನಲ್ಲೇ ಅವರು ಕಾಮದೇಹದಲ್ಲಿ ಹೋಗಿ ಗುರುಗಳನ್ನ ಸಂಧಿಸಿ ಈ ಒಂದು ಉಪದೇಶವನ್ನ ಪಡ್ಕೊಂಡ್ರು. ಅವ್ರು ಎಲ್ಲರಿಗೂ ಅನುಕೂಲವಾಗ್ಲಿ ಅನ್ನುವಂತಹ ಉದ್ದೇಶದಿಂದ ಆ ಗುರುಗಳಿಂದ ಪಡೆದಂತಹ ಸಂದೇಶವನ್ನ ಬೆಳಿಗ್ಗೆ ಎದ್ದ ನಂತರ ಜ್ಞಾಪಕ ಮಾಡಿಕೊಂಡು ಪ್ರತಿಯೊಂದನ್ನು ಬರೆದಿಟ್ಟು ಅದನ್ನ ಲೋಕಾರ್ಪಣೆ ಮಾಡಿದ್ರು. ಮಹಾತ್ಮರೇ ಅದನ್ನ ಮತ್ತೊಮ್ಮೆ ಓದಿ ಎಲ್ಲಾದ್ರೂ ತಪ್ಪು ಇದ್ರೆ ಅದನ್ನೆಲ್ಲ ತಿದ್ದುಪಡಿ ಮಾಡಿ ನಂತರ ಈ ಲೋಕಾರ್ಪಣೆ ಮಾಡಿದಂತಹ ಪುಸ್ತಕ ಯಾವುದದು? ಪರಮಗುರು ಚರಣ ಸನ್ನಿಧಿಯಲ್ಲಿ. ಆ ಒಂದು ಚಿಕ್ಕ ಪುಸ್ತಕಕ್ಕೆ ವ್ಯಾಖ್ಯಾನವನ್ನ ಲೆಡ್ಬಿಟ್ರ್ ಅವರು ಮತ್ತು ಅನಿಬೆಸೆಂಟ್ ಅವರು ಕೂಡ ಬರೆದಿದ್ದಾರೆ. ಅನೇಕ ವಿಚಾರಗಳಿವೆ. ಆಧ್ಯಾತ್ಮ ಪಥದಲ್ಲಿ ನಡೀತಾ ಇರತಕ್ಕಂತ ಸಾಧಕನಿಗೆ ನಿಜವಾಗ್ಲೂ ಶಿಷ್ಯತ್ವವನ್ನು ಪಡ್ಕೊಳ್ಬೇಕು. ಶಿಷ್ಯತ್ವದ ಅನೇಕ ಹಂತಗಳನ್ನ ದಾಟಬೇಕು. ನಂತರ ದೀಕ್ಷಾಪಥಕ್ಕೆ ಹೆಜ್ಜೆ ಇಡಬೇಕು ಅಂತಕ್ಕಂತಹ ಎಲ್ಲ ಉತ್ಸುಕ ಆಧ್ಯಾತ್ಮ ಸಾಧಕರಿಗೆ
ಈ ಒಂದು ಗ್ರಂಥ ಸಾಕಷ್ಟು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಈ ಗ್ರಂಥದಲ್ಲಿ ಇರ್ತಕ್ಕಂಥ ವಿಚಾರ, ಆ ಸಂದೇಶವನ್ನ ಕುತುಂಬಿ ಮಹಾತ್ಮರು ಜೇಕೆ ಅವರಿಗೆ ದೀಕ್ಷಾಪಥಕ್ಕೆ ಹೆಜ್ಜೆ ಇಡಲು ಅನುಕೂಲ ಆಗ್ಲಿ ಅಂತಾನೆ ಕೊಟ್ಟಿದ್ರು. ದೀಕ್ಷಾಪಥಕ್ಕೆ ಹೆಜ್ಜೆಯನ್ನ ಇಡೋದಕ್ಕೆ ಅವರಿಗೆ ಅನುವು ಮಾಡಿಕೊಡೋದಕ್ಕೆ ಅಥವಾ ಅವರಿಗೆ ಬೇಕಾದಂತಹ ಸಂದೇಶವನ್ನ ಈ ಮೂಲಕ ಅವರು ತಲುಪಿಸ್ತಾ ಬಂದ್ರು. ಹೀಗೆ ಗುರುಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ. ಹಿಂದೂ ಸಂಪ್ರದಾಯದಲ್ಲಿರ್ಬೋದು, ಬೌದ್ಧ ಧರ್ಮದಲ್ಲಿರ್ಬೋದು, ಜೈನ ಧರ್ಮದಲ್ಲಿರ್ಬೋದು, ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲಿರ್ಬೋದು, ಎಲ್ಲ ಆಧ್ಯಾತ್ಮ ವೇದಗಳಲ್ಲಿ, ವೇದಾಂತಗಳಲ್ಲಿ ಎಲ್ಲರೂ ಹೇಳ್ತಕ್ಕಂಥದ್ದು ಅದೇ, ಗುರುವಿಗೆ ಬಹಳ ಉನ್ನತವಾದಂತಹ ಸ್ಥಾನ ಇದೆ ಅಂತ. ನಮ್ಮ ಹಿಂದೂಗಳಲ್ಲಿ ಸಾಕಷ್ಟು ನಂಬಿಕೆ ಇದೆ ಅಲ್ವಾ. ಕೃಷ್ಣ, ಶಂಕರಾಚಾರ್ಯ, ಗೌತಮ ಬುದ್ಧ ಇವರೆಲ್ಲರೂ ಕೂಡ ಅವತಾರ ಪುರುಷರು ಅಲ್ವಾ. ಅವತಾರ ಪುರುಷರವರು ಅಂದ್ರೆ ಜೀವನ್ಮುಕ್ತರೇ ಅನೇಕ ಮೇಲಿನ ಶ್ರೇಣಿಗಳಿರ್ತಕ್ಕಂಥವ್ರು ಈ ಭೂಮಿಯ ಮೇಲೆ ಮತ್ತೆ ಅವತಾರವನ್ನೆತ್ತಿ ಅಂದ್ರೆ ಜನ್ಮವನ್ನ ಪಡ್ಕೊಂಡು ಆ ಆಧ್ಯಾತ್ಮ ಸಾರವನ್ನ, ತತ್ವವನ್ನ ಪ್ರಚಾರ ಮಾಡಿದಂತಹವರು, ಮಾನವ ಕೋಟಿಯ ಉದ್ಧಾರಕ್ಕೋಸ್ಕರ ಮಾಡಿರ್ತಕ್ಕಂಥವ್ರು. ಹೀಗೆ ಈ ಶ್ರೀಕೃಷ್ಣ, ಶಂಕರಾಚಾರ್ಯ, ಗೌತಮ ಬುದ್ಧರಲ್ಲದೆ ಇತರೆ ಬೋಧಕರು, ಸಾಧುಗಳು ಮತ್ತು ಋಷಿಗಳ ಅಸ್ತಿತ್ವದಲ್ಲಿ ನಮಗೆ ನಂಬಿಕೆ ಇದೆ. ಅಗಸ್ತ್ಯರು ಅಂತ ಹೇಳ್ತೀವಿ, ಜ್ವಾಲಕೂಲರು ಅಂತ ಹೇಳ್ತೀವಿ, ಎಲ್ಲರೂ ಕೂಡ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲೂ ಕೂಡ ಅವರೆಲ್ಲರ ಬಗೆಗಿನ ಉಲ್ಲೇಖ ಇದೆ. ಅವರೆಲ್ಲರೂ ಕೂಡ ಜೀವನ್ಮುಕ್ತರು. ಆ ಜೀವನ್ಮುಕ್ತರ ಒಂದು ಅಧಿಕಾರ ಶ್ರೇಣಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಇದ್ದಂತಹವರು ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ನಮ್ಮಲ್ಲಿ ಅಷ್ಟೇ ಅಲ್ಲ, ಈಗ ಕ್ರೈಸ್ತ ಮತದಲ್ಲೂ ಕೂಡ ಕ್ರಿಸ್ತ ದೇವರನ್ನ ಏನಂತ ಕರೀತಾರೆ? ಆ ದೇವರ ಒಂದು ಅವತಾರ ಅಂತಾನೆ ತಿಳ್ಕೊಂಡಿದ್ದಾರೆ ಅಲ್ವಾ. ಅವರು ಕ್ರಿಸ್ತ ದೇವರನ್ನು ಕೂಡ ಹಾಗೆ ಆರಾಧನೆಯನ್ನ ಮಾಡ್ತಾರೆ. ಅವರು ಮಾನವರಾಗಿ ಹುಟ್ಟಿದ್ರು ಕೂಡ ದೈವತ್ವದ ಸಿದ್ಧಿಯನ್ನು ಪಡೆದಂತಹವರು ಅನ್ನುವಂತ ವಿಚಾರವನ್ನ ಆ ಮತ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಥಿಯಾಸಫಿ ಎಲ್ಲ ಧರ್ಮಗಳ ಸಾರ ಸತ್ವವನ್ನ ಎತ್ತಿ ಹಿಡಿತಕ್ಕಂಥದ್ದು. ಬುದ್ಧರಿರ್ಬೋದು, ಕ್ರಿಸ್ತರಿರ್ಬೋದು, ಮಹಮ್ಮದೀಯರಿರ್ಬೋದು, ಹಿಂದೂಗಳ ವೇದಾಂತಗಳಿರ್ಬೋದು, ಕೃಷ್ಣನಿರ್ಬೋದು, ಎಲ್ಲರೂ ಸಾರಿರ್ತಕ್ಕಂಥದ್ದು ಆ ಒಂದೇ ಸತ್ಯದ ವಿಚಾರವನ್ನೇ, ಆ ಪರಮಾರ್ಥ ತತ್ವದ ವಿಚಾರವನ್ನೇ ಎಲ್ಲರೂ ಕೂಡ ಬೋಧಿಸಿರ್ತಕ್ಕಂಥದ್ದು. ಹಾಗಿರುವಾಗ ಎಲ್ಲವನ್ನೂ ಸಮನ್ವಯಿಸಿ ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ನಮ್ಮ ಥಿಯಾಸಫಿ ಒಂದು ವಾಂಗ್ಮಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗಾಗಿ ಬುದ್ಧರ ಬೋಧೆಗಳು ಮತ್ತೆ ಬುದ್ಧರ ವಿಚಾರವೂ ಕೂಡ ನಮ್ಮ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಬುದ್ಧರು ಈಗ ಹಿಂದೆ 2500 ವರ್ಷಗಳ ಹಿಂದೆನೆ ಅವತರಿಸಿದ್ರು. ಬುದ್ಧರು ಅಂದ್ರೆ ಈಗ ಅವರು ಬುದ್ಧ ಪದವಿಯಲ್ಲಿದ್ದಾರೆ. 2500 ವರ್ಷಗಳ ಹಿಂದಿನಲ್ಲೇ ಅವರ ಕೊನೆಯ ಜನ್ಮದಲ್ಲಿ ಆ ಬುದ್ಧ ದೀಕ್ಷೆಯನ್ನ ಪಡ್ಕೊಳ್ತಾರೆ. ಬುದ್ಧ ದೀಕ್ಷೆ ಅಂದ್ರೆ ಎಷ್ಟನೇ ದೀಕ್ಷೆ? ನಮ್ಮ ಥಿಯಾಸಫಿ ವಾಂಗ್ಮಯದ ಪ್ರಕಾರ 8ನೆಯ ದೀಕ್ಷೆ ಅಲ್ವಾ. 8ನೆಯ ದೀಕ್ಷೆ. ಆ ಒಂದು ದೀಕ್ಷೆಯನ್ನ, ಆ ಒಂದು ಹಂತವನ್ನ ಅವರು ಗೌತಮರು ಪಡ್ಕೊಳ್ತಾರೆ. ಗೌತಮ ಬುದ್ಧರಾಗ್ತಾರೆ ಅವರ ಕೊನೆಯ ಜನ್ಮದಲ್ಲಿ ಅಂತ ಹೇಳ್ತಾರೆ. ಈ 8ನೆಯ ದೀಕ್ಷೆಗೆ ಮುಂಚೆ ಬರ್ತಕ್ಕಂಥದ್ದು 7ನೆಯ ದೀಕ್ಷೆ. ಅದನ್ನ ನಾವೇನಂತ ಕರಿತೀವಿ ಥಿಯಾಸಫಿ ವಾಂಗ್ಮಯದಲ್ಲಿ? ಬೋಧಿಸತ್ವರು ಅಂತ ಕರಿತೀವಿ. ಅದಕ್ಕೆ ಬುದ್ಧರ ಕಥೆಗಳಲ್ಲಿ ಬೋಧಿಸತ್ವರಾಗಿ ಎಷ್ಟೋ ಜನ್ಮಗಳನ್ನ ಪಡ್ಕೊಂಡಂತಹ ಕಥೆಗಳು, ಜಾತಕ ಕಥೆಗಳು ಅಂತ ಕೂಡ ನಾವು ಕೇಳಿದ್ದೇವೆ, ಓದಿದ್ದೇವೆ ಅಲ್ವಾ. ನಿಜವಾಗ್ಲೂ ಗೌತಮರು ಬುದ್ಧ ಪದವಿಯನ್ನ ಪಡ್ಕೊಳಕ್ ಮುಂಚೆ ಬೋಧಿಸತ್ವರಾಗಿದ್ದಾಗ ಕೆಲವು ಅವತಾರಗಳನ್ನೇ ಎತ್ತಬೇಕಾಗತ್ತೆ. ಅಂದ್ರೆ ಪ್ರಮುಖವಾದಂತಹ ಧರ್ಮ ಒಂದು ಬೋಧೆಗೋಸ್ಕರ ಈ ಭೂಮಿಯ ಮೇಲೆ ಅವತಾರವನ್ನ ಎತ್ತುತ್ತಾರೆ. ಬಹಳ ಮುಖ್ಯವಾದಂತಹ ಜನ್ಮಗಳು. ಆ ಮೊದಲನೇ ಜನ್ಮವೇ ವ್ಯಾಸರಾಗಿದ್ದು ಅಂತ ಹೇಳ್ತಾರೆ. ಬುದ್ಧರು ಬೋಧಿಸತ್ವರಾಗಿದ್ದಾಗ ಪಡೆದಂತಹ ಮೊದಲನೆಯ ಜನ್ಮವೇ ವ್ಯಾಸರಾಗಿ. ಅಂದ್ರೆ ವ್ಯಾಸ ಪೂರ್ಣಿಮೆ ಅಂತ ಮಾಡ್ತೀವಿ ನಾವು, ಬುದ್ಧ ಪೂರ್ಣಿಮೆ ಅಂತೀವಿ, ಅಥವಾ ಆಷಾಢ ಪೂರ್ಣಿಮೆ ಅಂತೀವಿ. ನೋಡಿ, ಎಲ್ಲದಕ್ಕೂ ಕೂಡ ಸಾಕಷ್ಟು ಮಹತ್ವ ಇದೆ. ನಾವು ಇತಿಹಾಸವನ್ನ ನೋಡ್ತಾ ಹೋದ್ರೆ ಬುದ್ಧರೇ ವ್ಯಾಸರಾಗಿ ಹುಟ್ಟಿದ್ದಂತಹವರು ಹಿಂದೆ ಅನ್ನುವಂತಹ ವಿಚಾರ ನಮಗೆ ಗೊತ್ತಾಗ್ತಾ ಬರುತ್ತೆ. ಅಂದ್ರೆ ಈ ಒಂದು ಭೂ ವಿಕಾಸ ಯೋಜನೆ, ನಮಗೆ ಸಂಸ್ಕರಣಾ ಯೋಜನೆ ಬಗ್ಗೆ ಗೊತ್ತಿದೆ. ಪರಮಾತ್ಮನ ಒಂದು ಯೋಜನೆ ಅಂದ್ರೆ ಸಂಸ್ಕರಣಾ ಯೋಜನೆ. ಗಾಡ್ ಹ್ಯಾಸ್ ಎ ಪ್ಲಾನ್, ದಟ್ ಇಸ್ ಎವಲ್ಯೂಷನ್ ಅಂತ ನಾವೆಲ್ಲ ತಿಳ್ಕೊಳ್ತಾನೆ ಬಂದಿದ್ದೇವೆ ಅಲ್ವಾ. ಈ ಭೂ ವಿಕಾಸ ಯೋಜನೆಯಲ್ಲಿ
ನಾವೀಗ ಎಲ್ಲಿದ್ದೇವೆ ಅಂದ್ರೆ 4ನೇ ಗೋಳಮಾಲೆಯಲ್ಲಿದ್ದೇವೆ. ಭೂ ವಿಕಾಸ ಯೋಜನೆಯಲ್ಲಿ 7 ಗೋಳಮಾಲೆಗಳಿರುತ್ತೆ. ಮಾಲೆಗಳು, ಒಂದೊಂದು ಮಾಲೆಯಲ್ಲಿ 7 ಗ್ರಹಗಳಿರುತ್ತೆ. ಆ ರೀತಿ ಸಂಸರಣೆ ಅಂತಕ್ಕಂಥದ್ದು ಮೊದಲನೆಯ ಮಾಲೆಯಿಂದ ಕೊನೆಯ ಮಾಲೆಯವರೆಗೆ ಅಂದ್ರೆ ಮುಗಿಸುವ ಹೊತ್ತಿಗೆ ಎಲ್ರೂ ಕೂಡ ಜೀವನ್ ಮುಕ್ತರಾಗ್ಬಿಡ್ಬೇಕು. ಪ್ರತಿಯೊಬ್ರು ಕೂಡ ಜೀವನ್ ಮುಕ್ತ ಹಂತಕ್ಕೆ ಹೋಗ್ತಕ್ಕಂಥದ್ದು. ಪ್ರಸ್ತುತ ನಾವಿರ್ತಕ್ಕಂಥದ್ದು 4ನೇ ಗೋಳಮಾಲೆಯ 4ನೇ ಗೋಳದಲ್ಲಿ ಅಂತ ಹೇಳ್ತಾರೆ. 7 ಗೋಳಮಾಲೆಗಳಲ್ಲಿ ನಾವೀಗ 4ನೇ ಗೋಳಮಾಲೆಯಲ್ಲಿದ್ದೇವೆ. ಆ ಮಾಲೆಯಲ್ಲಿ 7 ಗ್ರಹಗಳಿರುತ್ತಲ್ಲ, 7 ಗೋಳಗಳಿರುತ್ತಲ್ಲ, ಅದರಲ್ಲಿ 4ನೇ ಗೋಳನೇ ಭೂಮಿ. 4ನೇ ಗೋಳ ಭೂಮಿ. ಈ ಒಂದು ಗೋಳಮಾಲೆಯನ್ನ ಆ ಚೈತನ್ಯ, ದೈವಿ ಚೈತನ್ಯ 7 ಸಾರಿ ಸುತ್ತತಕ್ಕಂಥದ್ದು. ಅಂದ್ರೆ ಅದನ್ನ ಒಂದೊಂದು ಸಾರಿ ಸುತ್ತತಕ್ಕಂಥದ್ದನ್ನು ಒಂದೊಂದು ಪ್ರದಕ್ಷಿಣೆ ಅಂತ ಹೇಳ್ತೀವಿ. 7 ಸಾರಿ ಸುತ್ತುತ್ತೆ. ಒಂದೊಂದು ಗೋಳಮಾಲೆಯಲ್ಲೂ ಕೂಡ ಆ ಪರಮಾತ್ಮ ಚೈತನ್ಯ 7 ಸಾರಿ ಸುತ್ತತಕ್ಕಂಥದ್ದು. ಆ ಚೈತನ್ಯ ಶಕ್ತಿ ಯಾವ ಮಾಲೆಯಲ್ಲಿ ಇರುತ್ತೋ ಅಲ್ಲಿ ಬಹಳ ಶೀಘ್ರವಾಗಿ ವಿಕಾಸ ಕ್ರಿಯೆ ಅಂತಕ್ಕಂಥದ್ದು ಮುಂದುವರಿತಾ ಇರುತ್ತೆ. 4ನೇ ಗೋಳಮಾಲೆಯಲ್ಲಿ 4 ಸುತ್ತುಗಳಾಗಿದೆ ಆಗಲೇ. 4ನೇ ಸುತ್ತಿನಲ್ಲಿ ಅರ್ಧ ಭಾಗಕ್ಕೆ ಬಂದಿದ್ದೇವೆ ನಾವು. ಕೆಳಗಡೆ ಇರ್ತಕ್ಕಂಥದ್ದು ಭೂಮಿ. ಈ 7 ಗ್ರಹಗಳ ಒಂದು ಮಾಲೆಯಲ್ಲಿ ಆ 4ನೆಯ ಸುತ್ತಿನಲ್ಲಿ, ಈ 4ನೆಯ ಗೋಳದಲ್ಲಿ ನಾವಿದ್ದೇವೆ. ಈ ಭೂ ವಿಕಾಸ ಯೋಜನೆಯಲ್ಲಿ ಮನುಷ್ಯರಾಗಿ ನಾವಿದ್ದೇವೆ. ಈಗ ಈ ಗೋಳಮಾಲೆಯನ್ನ ಹೇಗೆ ಅಂದ್ರೆ, ಈ ಪ್ರತಿಯೊಂದು ಗೋಳಮಾಲೆಯಲ್ಲೂ ಕೂಡ, ಮಾಲೆಯಲ್ಲಿ ಒಂದೊಂದು ಪ್ರದಕ್ಷಿಣೆಯಲ್ಲೂ ಕೂಡ ಮನುಗಳು, ಜಗದ್ಗುರುಗಳು ಅಂತಕ್ಕಂಥವರು ಆ ಒಂದು ವಿಕಾಸ ಯೋಜನೆಯನ್ನ ನೋಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಈ ಭೂಮಿಯ ಮೇಲಿನ ವಿಕಾಸ ಯೋಜನೆಯನ್ನ ಜಗದ್ಗುರುಗಳು ಮತ್ತೆ ಮನುಗಳು ಅಂತ ಹೇಳ್ತೀವಿ. ಅವರು ನೋಡ್ಕೊಳ್ತಾ ಇರ್ತಾರೆ. ಜಗತ್ ಪ್ರಭುಗಳು ಅಂತ ಹೇಳ್ತೀವಿ ನಾವು. ಅವರು ನೋಡ್ಕೊಳ್ತಾ ಇರ್ತಾರೆ. ಅವರ ನೇತೃತ್ವದಲ್ಲಿ ಈ ವಿಕಾಸ ಯೋಜನೆ ನಡೀತಾ ಇರ್ತಕ್ಕಂಥದ್ದು. ಸದ್ಯದಲ್ಲಿ ಇರ್ತಕ್ಕಂಥ ಜಗತ್ ಪ್ರಭುಗಳು ಯಾರು? ಸನತ್ ಕುಮಾರ ಜಗತ್ ಪ್ರಭುಗಳು ಇರ್ತಕ್ಕಂಥದ್ದು. ಭೂಮಿಯ ಮೇಲೆ ನಡೀತಾ ಇರ್ತಕ್ಕಂಥ ಎಲ್ಲ ವಿಕಾಸವನ್ನ ಅವರೇ ಮೇಲ್ವಿಚಾರಣೆಯಿಂದ ನೋಡ್ಕೊಳ್ತಾ ಇರುವಂತದ್ದು. ಯಾರು? ಸನತ್ ಕುಮಾರ ಪ್ರಭುಗಳು. ಇವರೆಲ್ಲ ಸನತ್ ಕುಮಾರ ಪ್ರಭುಗಳು ಎಲ್ಲಿಂದ ಬಂದಿದ್ರು? ಅವರು ಶುಕ್ರ ಗ್ರಹದಿಂದ ಬಂದಿದ್ದು. ನಮ್ಮ ಭೂಮಿಯ ಮೇಲೆ ವಿಕಾಸ ಹೊಂದಿ ಇಲ್ಲಿ ಜೀವನ್ಮುಕ್ತರಾದವರಲ್ಲ. ಅಂದ್ರೆ ಈ ಭೂ ವಿಕಾಸ ಯೋಜನೆಯಲ್ಲಿ ಈ 4ನೆಯ ಮಾಲೆಯಲ್ಲಿ ಏನ್ ವಿಕಾಸ ನಡೀತಾ ಇದೆಯೋ, ಈ 4ನೆಯ ಒಂದು ಪ್ರದಕ್ಷಿಣೆಯವರೆಗೂ ಕೂಡ ಬೇರೆ ಗ್ರಹಗಳಿಂದ ಬಂದಂತಹ ಗುರುಗಳು, ಪ್ರಭುಗಳು ಇಲ್ಲಿಯ ವಿಕಾಸ ಯೋಜನೆಯನ್ನ ನಡೆಸ್ಕೊಳ್ತಾ ಹೋಗ್ತಾರೆ. ಆದರೆ ಅದರ ನಂತರ ಭೂಮಿಯ ಮೇಲೆ ಹುಟ್ಟಿ ಈ ಮಾನವ ಜನಾಂಗದಲ್ಲಿ ಆಧ್ಯಾತ್ಮ ಪ್ರಗತಿಯನ್ನ ಸಾಧಿಸಿ ಆ ಬುದ್ಧ ಪದವಿಯನ್ನ ಪಡ್ಕೊಂಡಂತಹ ಮೊದಲನೆಯ ಪುಷ್ಪ ಅಂದ್ರೆ ಗೌತಮ ಬುದ್ಧರು ಅಂತ ಹೇಳ್ತಾರೆ. ಗೌತಮ ಬುದ್ಧರು ಮೊದಲನೆಯ ಪುಷ್ಪವಾಗಿ ಈ ಭೂಮಿಯ ಮೇಲೆ ಅರಳಿ ಆ ಬುದ್ಧ ದೀಕ್ಷೆಯನ್ನ ಪಡ್ಕೊಳ್ತಾರೆ. ಅಂದ್ರೆ 8ನೇ ದೀಕ್ಷೆಗೆ ಹೋಗ್ತಾರೆ. ಅವರು ಜಗದ್ಗುರುಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಬರ್ತೇವೆ. ಈ ಬೋಧಿಸತ್ವ ಪದವಿಯಲ್ಲಿದ್ದವರು ಈ ಭೂಮಿಯ ಮೇಲೆ ಅನೇಕ ಅವತಾರಗಳನ್ನ ಎತ್ತಿ ಆಧ್ಯಾತ್ಮ ತತ್ವ ಬೋಧನೆಯನ್ನ ಮಾಡ್ತಾರೆ. ಈ ಬುದ್ಧ ಪದವಿಗೆ ಹೋಗೋದಕ್ ಮುಂಚೆ ಬೋಧಿಸತ್ವ ಪದವಿ ಇದೆಯಲ್ಲ, ಬೋಧಿಸತ್ವ ಅಂದ್ರೆ 7ನೇ ದೀಕ್ಷೆಲಿದ್ದವರು. ಜೀವನ್ ಮುಕ್ತರು ಅಂದ್ರೆ 5 ದೀಕ್ಷೆಗಳನ್ನ ಪಡ್ಕೊಂಡವ್ರೆಲ್ಲರನ್ನು ಕೂಡ ನಾವು ಜೀವನ್ ಮುಕ್ತರು ಅಂತ ಕರೀತೇವೆ. ಅಲ್ಲಿಂದ ಮುಂದಿನ ಅಧಿಕಾರಿ ಶ್ರೇಣಿ ಅಂದ್ರೆ ಇನ್ನೂ ಆಧ್ಯಾತ್ಮ ಪ್ರಗತಿಯನ್ನ ಸಾಧಿಸಿರ್ತಕ್ಕಂಥವ್ರು ಅಂದ್ರೆ 6ನೇ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರ ಚೌಹಾನರು ಅಂತ ಕರಿತೀವಿ. 7ನೇ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರನ್ನ ಮಹಾ ಚೌಹಾನರು ಅಂತ ಕರೀತಾರೆ. 7ನೇ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರೆ ಮನುಗಳು ಆಗ್ತಾರೆ. ಅವರು ಮೊದಲನೇ ಶಾಖೆಗೆ ಸೇರ್ತಾರೆ, ಆಡಳಿತ ವರ್ಗಕ್ಕೆ ಬರ್ತಾರೆ. ಆದ್ರೆ ಬೋಧಿಸತ್ವರು ಅಂತ ನಾವೇನ್ ಕರಿತೀವಿ, ಅವರು 2ನೇ ರೇಖೆಗೆ ಅಥವಾ 2ನೇ ಶಾಖೆಗೆ ಸೇರಿರ್ತಾರೆ. ಅವರು ಬೋಧಕರಾಗ್ತಾರೆ, ಅಂದ್ರೆ ಗುರುಗಳಾಗುತ್ತಾರೆ. ಆ ಒಂದು
ಒಂದು ವಿಕಾಸ ಯೋಜನೆ ಏನಿದೆ, ಆ ಪ್ರಸ್ತುತ ಏನ್ ನಡೀತಾ ಇದೆ, ಮಾನವ ಕೋಟಿಗೆ ಆಧ್ಯಾತ್ಮ ಪಥದ ಮೇಲೆ ಬೆಳಕನ್ನು ಚೆಲ್ತಾ ಅಲ್ಲಿ ಆ ಆಧ್ಯಾತ್ಮ ಪ್ರಗತಿಯನ್ನ ಸಾಧಿಸೋದಕ್ಕೆ ಮಾನವ ಕೋಟಿಗೆ ಸಹಾಯ ಮಾಡ್ತಾ ಯಾವಾಗ್ಲೂ ನಿಂತಿರ್ತಕ್ಕಂಥವ್ರು ಆ ಬೋಧಿಸತ್ವ ಪದವಿಯಲ್ಲಿರ್ತಕ್ಕಂಥವ್ರು. ಅವರು ಅನೇಕ ಅವತಾರಗಳನ್ನ ಎತ್ತುತ್ತಾರೆ ಅಂತ ಹೇಳ್ತಾರೆ. ಬೋಧಿಸತ್ವ ಪದವಿಯಲ್ಲಿರ್ತಕ್ಕಂಥವ್ರು ಈಗ ಸದ್ಯದಲ್ಲಿ ಬೋಧಿಸತ್ವ ಪದವಿಯಲ್ಲಿ ಇರ್ತಕ್ಕಂಥವ್ರು ಮೈತ್ರೇಯರು. ಅದಕ್ಕೆ ಮುಂಚೆ ಗೌತಮರಿದ್ರು. ಗೌತಮರು ಬೋಧಿಸತ್ವ ಪದವಿಯ ನಂತರ ಬುದ್ಧರಾಗಿ 8ನೇ ದೀಕ್ಷೆ ಹೋದ ನಂತರ ಮೈತ್ರೇಯರು ಬೋಧಿಸತ್ವ ಪದವಿಗೆ ಬರ್ತಾರೆ. ಈ ಬೋಧಿಸತ್ವ ಪದವಿಯಲ್ಲಿದ್ದಾಗ ಅಂದ್ರೆ 7ನೇ ದೀಕ್ಷೆಯಲ್ಲಿದ್ದಾಗ ಅನೇಕ ಅವತಾರಗಳನ್ನ ಎತ್ತಿ ಈ ಭೂಮಿಯ ಮೇಲೆ ಆಧ್ಯಾತ್ಮ ಪ್ರಗತಿಗೆ, ಮನುಷ್ಯನ ಆಧ್ಯಾತ್ಮ ಪ್ರಗತಿಗೆ ಸಹಾಯವನ್ನ ಮಾಡ್ತಾರೆ. ಹಾಗೆ ಗೌತಮರು ಬೋಧಿಸತ್ವರಾಗಿದ್ದಾಗ ಪ್ರಪ್ರಥಮವಾಗಿ ಅವತರಿಸಿದ್ದ ವ್ಯಾಸರಾಗಿ ಅಂತ ನಾನು ಈಗಾಗ್ಲೇ ಹೇಳಿದೆ. ಅದಕ್ಕೆ ಈ ದಿನವನ್ನ ವ್ಯಾಸ ಪೂರ್ಣಿಮೆ ಅಂತ ಕೂಡ ನಾವು ಕರಿತೇವೆ. ಅವರು ಬೋಧಿಸತ್ವರಾಗಿದ್ದಾಗ ಬರೀ ವ್ಯಾಸರಾಗಿ, ಅದು ಪ್ರಥಮ ಜನ್ಮ. ನಂತರದಲ್ಲಿ ಅವರು ಮುಂದೆ ಪ್ರಾಚೀನ ಈಜಿಪ್ಟಿನ ಹರ್ಮಿಸ್ ಆಗಿ ಕೂಡ ಜನ್ಮವನ್ನ ಪಡ್ಕೊಂಡಿರ್ತಾರೆ. ಅವರು ಕೂಡ ಬಹಳ ಮಹಾನ್ ತತ್ವಜ್ಞಾನಿಗಳು, ದಾರ್ಶನಿಕರಾಗಿದ್ದಂತಹವರು. ಮುಂದೆ ಅವರು ಜೊರಾಸ್ಟ್ರಗಳಲ್ಲಿ, ಅಂದ್ರೆ ಜೊರಾಸ್ಟ್ರಿಯನ್ಸ್ ಅಂತ ನಾವು ಕರಿತೀವಲ್ಲ, ಅವ್ರನ್ನೇನಂತಾರೆ, ಅಗ್ನಿ ಆರಾಧಕರ ಮತ ಅಂತ ಹೇಳ್ತಾರೆ. ಪರ್ಷಿಯಾ ದೇಶದಲ್ಲಿ ಇದ್ದಂತಹವರು 29 ಜನ ಜೊರಾಸ್ಟ್ರಗಳಲ್ಲಿ ಇವರೇ ಮೊದಲನೆಯವರಾಗಿರ್ತಾರೆ. ಯಾರು ಮೊದಲನೆಯವರಾಗಿರ್ತಕ್ಕಂಥದ್ದು ಗೌತಮರು ಒಂದು ಜನ್ಮವನ್ನ ಪಡ್ಕೊಂಡಿದ್ರು. ಬೋಧಿಸತ್ವರಾಗಿದ್ದಾಗ ಪಡ್ಕೊಂಡಂತಹ ಒಂದು ಜನ್ಮದಲ್ಲಿ ಹರ್ಮಿಸರಾಗಿದ್ರು. ಮತ್ತೆ ಮುಂದೆ ಗ್ರೀಸ್ ನಲ್ಲಿ ಆರ್ಫ್ಯೂಸ್ ಅಂತ ಗುರುವಾಗಿದ್ರಂತೆ. ಆರ್ಫ್ಯೂಸ್ ಅನ್ನುವಂತಹ ಗುರುವಾಗಿ ಅವರು ಸಂಗೀತ ಮಾಧ್ಯಮದ ಮೂಲಕ ಬೋಧನೆಯನ್ನ ಕೊಡ್ತಾರೆ. ಹೀಗೆ ಬೋಧಿಸತ್ವರಾಗಿದ್ದಾಗ ಅವತಾರವನ್ನು ಎತ್ತಿ ಬಂದು ಅನೇಕ ಧರ್ಮಗಳ ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತೆ ಈ ಆಧ್ಯಾತ್ಮ ತತ್ವವನ್ನು ಕೂಡ ಇಲ್ಲಿ ಹರಡ್ತಾರೆ, ಜನರ ಒಂದು ಆಧ್ಯಾತ್ಮ ಪ್ರಗತಿಗೋಸ್ಕರ. ಹೀಗೆ ಗೌತಮರು ಬೋಧಿಸತ್ವರಾಗಿದ್ದಾಗ ವ್ಯಾಸರಾಗಿ, ಹರ್ಮಿಸರಾಗಿ, ಮತ್ತೆ ಈ ಅರ್ಫ್ಯೂಸರಾಗಿ, ಜೊರಾಸ್ಟ್ರಿಯನ್ನರ ಮೊದಲಿಗರಾಗಿ ಎಲ್ಲ ಜನ್ಮವನ್ನು ಪಡ್ಕೊಂಡ ನಂತರ ಕೊನೆಯ ಜನ್ಮದಲ್ಲಿ, ಕಡೆಯ ಜನ್ಮದಲ್ಲಿ ಅವರು ಸಿದ್ಧಾರ್ಥರಾಗಿ ಜನ್ಮವನ್ನ ಪಡ್ಕೊಂಡು ಆ ಜನ್ಮದಲ್ಲಿ ಅವರು 8ನೇ ದೀಕ್ಷೆಯಾದ ಬುದ್ಧ ಪದವಿಗೆ ಏರ್ತಾರೆ. ಅವರು ಆ ಬುದ್ಧ ಪದವಿಯನ್ನ ತಲುಪಿದ ನಂತರ ಅವರ ಜಾಗಕ್ಕೆ ಯಾರು ಬರ್ತಾರೆ? ಬೋಧಿಸತ್ವದ ಜಾಗಕ್ಕೆ ಅಂದ್ರೆ ಮೈತ್ರೇಯರು ಬರ್ತಾರೆ. ಈಗ ಪ್ರಸ್ತುತ ಮೈತ್ರೇಯರೇ ಇರ್ತಕ್ಕಂಥದ್ದು, ಬೋಧಿಸತ್ವದ ಜಾಗದಲ್ಲಿ ಮೈತ್ರೇಯರೇ ಇರುವಂತದ್ದು. ಹೀಗೆ ಬುದ್ಧರು ಅಂದ್ರೆ ಗೌತಮರು ಬುದ್ಧ ಪದವಿಯನ್ನ ಏರಿದ ನಂತರ 2 ಮುಖ್ಯವಾದ ಕೆಲಸಗಳನ್ನ ಮಾಡ್ತಾರಂತೆ. 2 ಮುಖ್ಯ. ಮೈತ್ರೇಯರು ಮತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಗೌತಮರು ಇಬ್ರು ಒಂದೇ ಹಂತದಲ್ಲಿ ಇದ್ರಂತೆ. ಯಾರು ಬುದ್ಧ ದೀಕ್ಷೆಯನ್ನ ಪಡ್ಕೊಳಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾರೋ ಇಬ್ರು ಸರಿಸಮಾನವಾಗಿದ್ದಾರೆ ಅಂತ ನೋಡ್ತಾ ಇದ್ರಂತೆ. ಹೆಚ್ಚು ಶ್ರಮ ವಹಿಸಿ ಈ ಒಂದು ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರೆದು ಗೌತಮರು ಬುದ್ಧರಾಗ್ತಾರಂತೆ. ಮೈತ್ರೇಯರು ಅವರ ನಂತರ ಬುದ್ಧರಾಗುವಂತಹ ಒಂದು ಅವಕಾಶವನ್ನ ಪಡ್ಕೊಳ್ತಾರೆ. ಆದ್ರೂ ಇಷ್ಟು ಶ್ರಮ ವಹಿಸಿ ಅವರು ಬುದ್ಧ ಪದವಿಯನ್ನ ತಗೊಂಡ್ರು ಕೂಡ ಕೆಲವು ಕಾರಣಗಳಿಗೋಸ್ಕರ ಅವರು ಕೆಲವು ಇನ್ನೂ ಕೊರತೆಗಳಿತ್ತು ಅಂತ ಹೇಳ್ತಾರೆ. ಅಷ್ಟ ಆಧ್ಯಾತ್ಮ ಪ್ರಗತಿಯನ್ನ ಸಾಧಿಸಿದ್ರು ಕೂಡ ಅದಕ್ಕೋಸ್ಕರ ಅವರು 2 ಮುಖ್ಯ ವಿಶೇಷ ಕಾರ್ಯಗಳನ್ನ ಕೈಗೊಳ್ತಾರೆ ಅಂತ ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಜಗತ್ಪ್ರಭುಗಳು ಅಂದ್ರೆ ಸನತ್ ಕುಮಾರರು, ಅಂದ್ರೆ ಜ್ಯೋತಿರಾಜರು, ಶುಕ್ರ ಗ್ರಹದಿಂದ ಇಲ್ಲಿಗೆ ಬಂದಂತವ್ರು ನಮ್ಮ ಗೋಳಮಾಲೆಗೆ ಅಲ್ವಾ. ಅವರ ಶಿಷ್ಯರ ಪೈಕಿ ಒಬ್ಬರನ್ನ ಶಂಕರಾಚಾರ್ಯರಾಗಿ ಜನ್ಮ ಎತ್ಕೊಳ್ಳೋ ಹಾಗೆ ಮಾಡ್ತಾರಂತೆ. ಶಂಕರಾಚಾರ್ಯರು ಎಂತ ಗುರುಗಳು? ವೇದಾಂತಗಳು, ಉಪನಿಷತ್ತುಗಳನ್ನ ಎಲ್ಲವನ್ನು ಬರೆದು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೆದು ಅವರು ಗುರುಗಳಾಗಿದ್ದಂತವ್ರು. ಶಂಕರಾಚಾರ್ಯರನ್ನ ನಾವೆಲ್ಲ ಬಹಳ ಗುರುಗಳು ಅಂತ ನೋಡ್ತಕ್ಕಂಥ. ಶಂಕರಾಚಾರ್ಯರು ಯಾರು ಅಂತ ನೋಡಿ ಇತಿಹಾಸ ವಾಂಗ್ಮಯದಲ್ಲಿ ನಾವು ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಎಲ್ಲಿ ಸಿಕ್ಕುತ್ತೆ? ಜ್ಯೋತಿರಾಜರು ಶುಕ್ರ ಗ್ರಹದಿಂದ ಬಂತಂತವ್ರು, ಸನತ್ ಕುಮಾರ ಪ್ರಭುಗಳ ಜೊತೆಯಲ್ಲಿದ್ದಂಥವ್ರು, ಅವರ ಶಿಷ್ಯರಾಗಿದ್ದಂಥವ್ರು ಶಂಕರಾಚಾರ್ಯರಾಗಿ ಜನ್ಮವನ್ನ ಪಡ್ಕೊಳ್ಳುವಂತಹ ಒಂದು ಏರ್ಪಾಟನ್ನ, ಆ ಒಂದು ವ್ಯವಸ್ಥೆಯನ್ನ ಈ ಗೌತಮ ಬುದ್ಧರು ಮಾಡ್ತಾರಂತೆ.
ಅವರು ಮುಖ್ಯವಾಗಿ 4 ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ, ಧರ್ಮ ಬೋಧನೆಯನ್ನ ಮಾಡ್ತಾರೆ. ಆ ವಿಚಾರವನ್ನೆಲ್ಲ ನಮ್ಗೆ ಗೊತ್ತು ಅಲ್ವಾ. ಬಹಳ ಇದ್ದಂತಹ ಸ್ವಲ್ಪ ಕಾಲದಲ್ಲೇನೆ ಅವರು ಹಿಂದೂ ದೇಶವನ್ನೆಲ್ಲ ಪರ್ಯಟನೆ ಮಾಡ್ತಾರೆ, ಅಲ್ಲಲ್ಲಿ ಮಠಗಳನ್ನ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ ಅಲ್ವಾ. ಹೀಗೆ 2000 ವರ್ಷಗಳ ಹಿಂದೆಯೇ ಈ ಗುರು ಪರಂಪರೆಯ ಮೂಲ ಸ್ಥಾಪಕರಾಗಿದ್ದಂತವ್ರಂತೆ ಅವರು ಶಂಕರಾಚಾರ್ಯರು. ಇನ್ನೊಂದು ವಿಶೇಷವಾದಂತಹ ಕಾರ್ಯವನ್ನ ಏನ್ ಮಾಡ್ತಾರೆ ಅಂದ್ರೆ ಭಗವಾನ್ ಬುದ್ಧರೇ ಸ್ವತಃ ಕೈಗೊಂಡಿದ್ದು ಅಂತ ಹೇಳ್ತಾರೆ. ಅದೇನು ಅಂದ್ರೆ ಈ ಲೋಕ ಕಲ್ಯಾಣದ ನಿಮಿತ್ತ ತಮ್ಮ ಉತ್ತರಾಧಿಕಾರಿಯಾಗಿ ಬೋಧಿಸತ್ವರು ಕರೆಯಿತ್ತಾಗಲೆಲ್ಲ ಅವರ ಅಗತ್ಯಗಳಿಗೆ ಸೂಚನೆಯನ್ನ ಸಲಹೆಗಳನ್ನ ಕೊಡುವುದಕ್ಕೋಸ್ಕರ ಭಗವಾನ್ ಬುದ್ಧರು ಈ ಪ್ರಪಂಚದೊಡನೆ ಇನ್ನೂ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ಇನ್ನೂ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಅಂದ್ರೆ ಬೋಧಿಸತ್ವರ ಜಾಗದಲ್ಲಿ ಮೈತ್ರೇಯರಿದ್ದಾರೆ. ಅವರಿಗೆ ಯಾವಾಗ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೋ, ಅವ್ರು ಯಾವಾಗ ಕರೀತಾರೋ ಅವಾಗೆಲ್ಲಾನು ಕೂಡ ಬುದ್ಧರು ಇಲ್ಲಿ ಬಂದು ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಅಂತ ಉನ್ನತವಾದಂತಹ ಶ್ರೇಣಿಯಲ್ಲಿದ್ರು ಕೂಡ ಅವರು ಈ ಕೆಳಗಡೆ ಬಂದು ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ಕೊಡ್ತಾರೆ. ಅಲ್ಲದಲ್ಲೇ ನಾವು ತಿಳ್ಕೊಂಡಿದೀವಿ, ಬುದ್ಧರ ನಿರ್ವಾಣ ಕಾಲ ಬಂದಾಗ ಅಂದ್ರೆ ವೈಶಾಖ ಪೌರ್ಣಮಿಯ ದಿನ ಅವರ ಕಾಮ ಶರೀರದಲ್ಲಿ ಈ ಎಲ್ಲ ಜಗತ್ತಿಗೆ ಭೂಮಂಡಲದಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾರೆ. ಕಾಮದೇಹದಲ್ಲಿ ದರ್ಶನವನ್ನ ಕೊಡ್ತಾರೆ. ಬಹಳ ಉಜ್ವಲವಾಗಿರ್ತಕ್ಕಂತಹ ಬುದ್ಧರ ಒಂದು ಪ್ರಭಾವ ಎಷ್ಟು ದೂರದವರೆಗೆ ಇರ್ತಾ ಇತ್ತು ಅಂತ, ಅವ್ರು ಬದುಕಿದ್ದಾಗೆ ಹೇಗಿತ್ತು ಅಂತ ನಾವೆಲ್ಲ ತಿಳ್ಕೊಂಡಿದೀವಿ. ಆ ರೀತಿ ಬಂದು ನಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ವೈಶಾಖ ಪೌರ್ಣಮಿಯ ದಿನ ಬಂದವರು ಕಾಮ ಶರೀರದಲ್ಲಿ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾರೆ. ಹಿಮಾಲಯದ ತಪ್ಪಲಲ್ಲಿ ಆ ಉತ್ತರ ಒಂದು ಭಾಗದಲ್ಲಿ ಏನಿದೆ ಅಲ್ಲಿ ಒಂದು ಸಂಸ್ಕಾರ ಕಾರ್ಯ ನಡೆಯುತ್ತೆ. ವೈಶಾಖ ಪೌರ್ಣಮಿಯ ಸಂಸ್ಕಾರ ಕಾರ್ಯ ಅಂತಾನೆ ನಾವು ತಿಳ್ಕೊಂಡಿದೀವಿ. ಆ ಉತ್ತರ ಭಾಗದ ಒಂದು ತಪ್ಪಲು ಪ್ರದೇಶದಲ್ಲಿ ಗುಡ್ಡಗಾಡು, ಸುತ್ತಲೂ ಗುಡ್ಡಗಾಡು ಇರುತ್ತೆ. ಮಧ್ಯದಲ್ಲಿ ಒಂದು ಸಮತಟ್ಟಾದಂತಹ ಮೈದಾನದಲ್ಲಿ ಎಲ್ಲರೂ ಸೇರ್ತಕ್ಕಂಥದ್ದು, ಮೈತ್ರೇಯರು ಇರ್ತಕ್ಕಂಥದ್ದು. ಅವರು ರಾಜದಂಡವನ್ನ ಇಟ್ಕೊಂಡಿರ್ತಾರೆ, ಯಾಕೆಂದ್ರೆ ಅವರೇ ಈಗ ಜಗದ್ಗುರುಗಳು ಅಲ್ವಾ. ಅದಕ್ಕೋಸ್ಕರ ಅಲ್ಲಿ ಒಂದು ಸಂಸ್ಕಾರ ಕಾರ್ಯ ನಡೀತಕ್ಕಂಥದ್ದು. ಅದಿರ್ಲಿ, ಅದು ಒಂದು ದಿನ ಬಂದು ಅವರು ಆ ಒಂದು ಕಾಮ ಶರೀರದಲ್ಲಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಹಾಗೆ ಆಷಾಢ ಪೌರ್ಣಮಿಯ ಮಹತ್ವ ಏನು ಅಂದ್ರೆ ಆ ಒಂದು ದಿನ ಗೌತಮರು ತಮ್ಮ 5 ಜನ ಶಿಷ್ಯರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅವರು ಧರ್ಮೋಪದೇಶವನ್ನ ಮಾಡಿದಂಥದ್ದು. ಅದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಈ ಬೋಧಿಸತ್ವರಾಗಿ ಮೈತ್ರೇಯರೇ 2 ಸಾರಿ ಜನ್ಮವನ್ನ ಪಡ್ಕೊಳ್ತಾರೆ, ಅವತಾರ ಎತ್ತುತ್ತಾರೆ. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೃಷ್ಣನನ್ನ ಗುರುಗಳು ಅಂತೀವಿ, ಶಂಕರಾಚಾರ್ಯರನ್ನ ಗುರುಗಳು ಅಂತೀವಿ, ವ್ಯಾಸರನ್ನ ಗುರುಗಳು ಅಂತೀವಿ ಅಲ್ವಾ. ಇವರೆಲ್ಲರ ಹಿಂದಿನ ಇತಿಹಾಸ ನೋಡ್ತಾ ಹೋದ್ರೆ ನಮ್ಮ ಇತಿಹಾಸತಿ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥದ್ದು. ಇದೆಲ್ಲ ಯೋಗ ದೃಷ್ಟಿಯಿಂದ ನೋಡಿ ಹೇಳಿರ್ತಕ್ಕಂಥದ್ದು, ಸುಮ್ಮನೆ ಇದೆಲ್ಲ ಕಟ್ಟುಕತೆ ಅಲ್ಲ. ಇದನ್ನ ಲೆಡ್ಬಿಟ್ರವ್ರಿಗೆ ಯೋಗ ದೃಷ್ಟಿ ಇತ್ತು, HPB ಅವ್ರಿಗಿತ್ತು. ಅವರೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿದ್ದವರು. ಆಗಾಗ ಅವರ ಮಾರ್ಗದರ್ಶನವನ್ನ ಪಡ್ಕೊಳ್ತಾ ಇದ್ರು, ಅವ್ರನ್ನೆಲ್ಲ ಸಂಧಿಸ್ತಾ ಇದ್ರು. ಮೈತ್ರೇಯರೇ 2 ಸಾರಿ ಇಲ್ಲಿ ಈ ಭೂಮಿಯ ಮೇಲೆ ಅವತಾರವನ್ನೆತ್ತಿದ್ದಾರೆ. ಏನಾಗಿ? ಕೃಷ್ಣನಾಗಿ 1 ಸಾರಿ, ಕ್ರಿಸ್ತನಾಗಿ 1 ಸಾರಿ ಅಂತ ಹೇಳ್ತಾರೆ. ಕೃಷ್ಣನಾಗಿ ಕ್ರಿಸ್ತನಾಗಿ ಸ್ವತಃ ಮೈತ್ರೇಯರೇ ಜನ್ಮವನ್ನ ತಾಳಿದ್ದಾರೆ ಈ ಭೂಮಿಯ ಮೇಲೆ. ಅವರಿನ್ನು ಬೋಧಿಸತ್ವರಾಗಿ ಇದ್ದಾರೆ ಈ ಜನಾಂಗ ಮುಗಿಯೋವರೆಗೂ. ಅಂದ್ರೆ ಈ 5ನೇ ಮಹಾವಂಶ ಮುಗಿಯೋವರೆಗೂ ಅವರು ಬೋಧಿಸತ್ವರಾಗಿರ್ತಾರೆ. ಮುಂದಿನ ಒಂದು 6ನೇ ಮಹಾವಂಶ ಬರುತ್ತಲ್ಲ, ಆವಾಗ ಅವರು ಬುದ್ಧ ಪದವಿಗೆ ಏರ್ತಾರೆ. ನಮ್ಮ ಕುತುಂಬಿ ಮಹರ್ಷಿ ಅವರು ಇದಾರಲ್ಲ, ಈಗ 6ನೇ ಒಂದು ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರು, ಅವ್ರು ಬೋಧಿಸತ್ವರಾಗ್ತಾರೆ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಕುತುಂಬಿ ಮಹಾತ್ಮರು ಮುಂದೆ 6ನೇ ಮಹಾವಂಶದ ಸಮಯದಲ್ಲಿ ಬೋಧಿಸತ್ವರಾಗ್ತಾರೆ. ಈಗ ಬೋಧಿಸತ್ವರಾಗಿರ್ತಕ್ಕಂಥ ಮೈತ್ರೇಯರು ಮುಂದೆ ಬುದ್ಧ ಪದವಿಗೆ ಏರ್ತಾರೆ ಅನ್ನುವಂಥದ್ದು ನಮ್ಮ ಸಾಹಿತ್ಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಹೀಗೆ ಮೈತ್ರೇಯರ ಶಿಷ್ಯರಿದ್ರಲ್ಲ, ಮೈತ್ರೇಯರ ಶಿಷ್ಯರು ನಾಗಾರ್ಜುನ, ಆರ್ಯ ಸಂಘ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಎಲ್ಲರೂ ಗುರುಗಳು ಹೇಳ್ತೀವಲ್ಲ, ಅವ್ರು ಎಲ್ಲರೂ ಮೈತ್ರೇಯರ ಶಿಷ್ಯರು. ಅವರು ಅವತಾರವನ್ನು ಎತ್ತೋದು ಅಷ್ಟೇ ಅಲ್ಲ, ಅವರ ಶಿಷ್ಯರನ್ನೂ ಕೂಡ ಅವತಾರ ಎತ್ತುವ ಹಾಗೆ ಅವರೊಂದು ಪ್ರೇರಣೆಯನ್ನ ಕೊಡ್ತಾರೆ. ಅವರ ಶಿಷ್ಯರ ಮುಖಾಂತರ ಅನೇಕ ಧರ್ಮ ಮತಗಳನ್ನ ಸ್ಥಾಪನೆ ಮಾಡಿ ಆಧ್ಯಾತ್ಮ ತತ್ವವನ್ನ ಪ್ರಚಾರ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ನಮ್ಗೆ ಹೇಳ್ತಾರೆ.
ಮಹಮ್ಮದೀಯರಾಗಿ ಕೂಡ ಜನ್ಮವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮೈತ್ರೇಯರ ಶಿಷ್ಯರು. ಮೈತ್ರೇಯರ ಒಬ್ಬ ಶಿಷ್ಯರೇ ಮಧ್ವಾಚಾರ್ಯರಾಗಿ ಜನಿಸಿದ್ದಂಥವ್ರು, ರಾಮಾನುಜಾಚಾರ್ಯರಾಗಿ ಜನಿಸಿದ್ದಂಥವ್ರು, ಮಹಮ್ಮದರಾಗಿ ಜನಿಸಿದ್ದಂಥವ್ರು, ಅನೇಕ ಮತ ಧರ್ಮಗಳನ್ನ ಸ್ಥಾಪನೆ ಮಾಡಿದಂತಹವರು, ಆಧ್ಯಾತ್ಮಿಕ ತತ್ವನ ಬೋಧನೆ ಮಾಡಿದಂತಹವರು. ಹೀಗೆ ಅನೇಕ ಬಾರಿ ಈ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಜೀವನ್ಮುಕ್ತ ಗುರುಗಳು ಈ ಭೂಮಿಯ ಮೇಲೆ ಅವತಾರವನ್ನ ಎತ್ತಿ, ಅಂದ್ರೆ ಜನ್ಮವನ್ನ ಪಡ್ಕೊಂಡು ಬಂದು ನಮಗೆ ಆಧ್ಯಾತ್ಮ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ನಿಜವಾದ ಗುರುಗಳು ಅಂದ್ರೆ ಅವರು ನಮಗೆ ಸರಿಯಾಗಿ ಆಧ್ಯಾತ್ಮ ಆಧ್ಯಾತ್ಮ ಪಥದ ಮೇಲೆ ಬೆಳಕನ್ನ ಚೆಲ್ತಕ್ಕಂಥವ್ರು ಅನ್ನುವಂತಹ ವಿಚಾರ ನಮ್ಗೆ ಇತಿಹಾಸ ವಾಂಗ್ಮಯದಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ಗುರುಗಳು ಅಂತಂದ್ರೆ ಆಡಂಬರದ ಗುರುಗಳಲ್ಲ. ಭಾಗ್ಯದಲ್ಲೂ ಕೂಡ ನಾವು ಗುರುಗಳನ್ನ ನೋಡ್ಬೋದು. ನಮ್ಮ ವೇದಾಂತಗಳಲ್ಲಿ ಹೇಳಿರುವ ಹಾಗೆ, ಶಂಕರಾಚಾರ್ಯರು ಹೇಳುವ ಹಾಗೆ, ವಿವೇಕ ಚೂಡಾಮಣಿಯಲ್ಲಿ ಅವರು ವಿವರಿಸಿರುವ ಹಾಗೆ ನಿಜವಾದ ಗುರುಗಳು ಹೇಗಿರ್ತಾರಪ್ಪ ಅಂತಂದ್ರೆ ಯಾವಾಗ್ಲೂ ಪ್ರಸನ್ನ ವದನರಾಗಿರ್ತಾರೆ, ಮಿತಭಾಷಿಗಳಾಗಿರ್ತಾರೆ. ರಮಣ ಮಹರ್ಷಿಗಳು ಹೇಗಿದ್ರು, ರಾಮಕೃಷ್ಣ ಪರಮಹಂಸರು ಹೇಗಿದ್ರು, ಇವರನ್ನೆಲ್ಲ ನಾವು ಗುರುತಿಸ್ಬೋದಲ್ವಾ. ಎಷ್ಟು ಮಿತಭಾಷಿಗಳಾಗಿದ್ರು, ದಯಾಮಯಿಗಳಾಗಿದ್ರು, ಎಷ್ಟು ಪ್ರೇಮಪೂರ್ವಕ ಒಂದು ಭಾವ ಇತ್ತು ಅವರಲ್ಲಿ. ಶಿಷ್ಯರನ್ನ ಎಷ್ಟು ಮೃದು ವಚನಗಳಿಂದ ಮಾತಾಡಿಸ್ತಾ ಇದ್ರು. ಅವರು ಬಾಯಲ್ಲಿ ಹೇಳಿ ಯಾವುದನ್ನು ಕೂಡ ಕಲಿಸುವಂತದ್ದಲ್ಲ, ಅವರ ಜೀವನವೇ ಒಂದು ಮಾದರಿಯಾಗಿತ್ತು. ಅವರ ಜೀವನವೇ ಶಿಷ್ಯರಿಗೆ ಅವರಿಗೆ ಬೇಕಾದಂತಹ ಆಧ್ಯಾತ್ಮ ಬೋಧನೆಯನ್ನ ಒದಗಿಸ್ಕೊಡ್ತಾ ಇತ್ತು ಅನ್ನುವಂತಹ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬರ್ತೇವೆ. ಇದೆಲ್ಲವೂ ಕೂಡ ಸಂಕ್ಷಿಪ್ತವಾಗಿ ನಾವು ಗುರುಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆಷಾಢ ಉತ್ಸವದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಆಷಾಢ ಪೂರ್ಣಿಮೆ, ನಾಳೆ ಆಷಾಢ ಪೂರ್ಣಿಮೆ ಅಲ್ವಾ. ನಾಳೆ ಮಧ್ಯಾಹ್ನ 3:30ರಿಂದ 4 ಗಂಟೆವರೆಗೆ ಬೆಂಗಳೂರು ಸಿಟಿ ಲಾಡ್ಜ್ನ ಆವರಣದಲ್ಲಿರ್ತಕ್ಕಂತಹ ಬುದ್ಧ ಪ್ರತಿಮೆ ಇದೆಯಲ್ಲ, ಧ್ಯಾನ ಮಂದಿರ, ಅದನ್ನ ತೆರೆದಿಡಲಾಗುತ್ತೆ. ಅಲ್ಲಿ ಯಾರು ಬೇಕಾದ್ರೂ ಹೋಗಿ ಕುತ್ಕೊಂಡು ಧ್ಯಾನವನ್ನು ಕೂಡ ಮಾಡ್ಬೋದು. ಈ ಒಂದು ಹುಣ್ಣಿಮೆ ಪ್ರಾರಂಭವಾಗತಕ್ಕಂತಹ ಕಾಲದಲ್ಲಿ ಈ ಉತ್ಸವ ನಡೆಯುತ್ತೆ. ಯಾವ ಉತ್ಸವ? ಆಷಾಢ ಉತ್ಸವ ನಡೆಯುತ್ತೆ. ಆಗ ಇದು ಒಂದು ಏನಪ್ಪಾ, ಆಷಾಢ ಉತ್ಸವ ಅಂದ್ರೆ ವೈಶಾಖ ಹುಣ್ಣಿಮೆ ದಿನ ನಡೀತಕ್ಕಂತಹ ಒಂದು ಪವಿತ್ರವಾದಂತಹ ಒಂದು ಸಮಾರಂಭ, ಸಮ್ಮೇಳನ ಇದೆಯಲ್ಲ, ಅದೇ ರೀತಿ ಆಷಾಢ ಉತ್ಸವವೂ ಕೂಡ. ಆದ್ರೆ ಇಲ್ಲಿ ಯಾರುನು ಸ್ಥೂಲ ದೇಹದಲ್ಲಿ ಅಲ್ಲಿ ಹೋಗಿ ಇರೋದಿಲ್ಲ. ಈ ವೈಶಾಖ ಹುಣ್ಣಿಮೆಯ ದಿನ ಸಾಧು ಸಂತರು ಎಷ್ಟೊಂದು ಜನ ಹೋಗಿ ಅಲ್ಲಿ ಸೇರಿರ್ತಾರೆ. ಆ ಒಂದು ಹಿಮಾಲಯದ ತಪ್ಪಲಲ್ಲಿ ಗೊತ್ತಿರ್ತಕ್ಕಂಥವ್ರು ಸಾಧುಗಳು, ಸಾಕಷ್ಟು ಆಧ್ಯಾತ್ಮ ಪ್ರಗತಿಯನ್ನ ಸಾಧಿಸಿರ್ತಕ್ಕಂಥವ್ರು. ಬೇರೆಯವರು ಕೂಡ ಸೂಕ್ಷ್ಮ ದೇಹಗಳಲ್ಲಿ ಅಲ್ಲಿ ಹೋಗಿ ಉಪಸ್ಥಿತರಿದ್ದು ಆ ಒಂದು ಬುದ್ಧರ ಒಂದು ಆಶೀರ್ವಾದವನ್ನ ನೇರವಾಗಿ ಪಡ್ಕೊಳ್ತಕ್ಕಂತಹ ಒಂದು ಅವಕಾಶ ಇದೆ. ಆದ್ರೆ ಆಷಾಢ ಹುಣ್ಣಿಮೆಯ ದಿನ ಹೇಗೆ ನಡೆಯುತ್ತೆ ಅಂದ್ರೆ, ವೈಶಾಖ ಹುಣ್ಣಿಮೆ ಉತ್ತರದ ಪ್ರದೇಶದಲ್ಲಿ ನಡೆದ್ರೆ ಹಿಮವತ್ ಪರ್ವತದ ಉತ್ತರದ ತಪ್ಪಲಲ್ಲಿ ನಡೆಯುತ್ತೆ. ಇದು ಆಷಾಢ ಉತ್ಸವ ದಕ್ಷಿಣದ ತಪ್ಪಲಲ್ಲಿ ನಡೆಯುತ್ತೆ. ಆಷಾಢ ಉತ್ಸವ ಈ ಹಿಮವತ್ ಪರ್ವತದ ದಕ್ಷಿಣದ ತಪ್ಪಲಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದ್ರೆ ಮೈತ್ರೇಯರ ಆಶ್ರಮದಲ್ಲಿ ನಡೆಯುತ್ತೆ. ಮೈತ್ರೇಯರು ಇರ್ತಕ್ಕಂಥದ್ದು ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿ. ಅಲ್ಲಿ ಆಶ್ರಮವನ್ನ ಕಟ್ಕೊಂಡಿರ್ತಕ್ಕಂಥ, ನಮಗ್ ಗೊತ್ತು ಅಗಸ್ತ್ಯರನ್ನ ನಾವು ಎಷ್ಟು ನಮ್ಮ ಪುರಾಣಗಳಲ್ಲಿ, ಸಾಹಿತ್ಯಗಳಲ್ಲಿ ನೋಡುವ ಹಾಗೆ, ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಅಗಸ್ತ್ಯರಿದ್ರು, ಇಂತಹ ಒಂದು ಕಾಡು ಮೇಡುಗಳಲ್ಲಿದ್ರು, ಅಲ್ಲಿ ಗುಹೆಗಳಲ್ಲಿದ್ರು ಅಂತ ನಾವು ಕೇಳ್ತೀವಿ. ಅದೇ ತರ ಮೈತ್ರೇಯರು ಕೂಡ ಆಶ್ರಮದಲ್ಲಿ ಇರ್ತಕ್ಕಂಥದ್ದು ಎಲ್ಲಿ? ಹಿಮಾಲಯದ ತಪ್ಪಲಲ್ಲಿ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ತಪ್ಪಲಲ್ಲಿ ಇರ್ತಾರೆ. ಅಲ್ಲಿ ಆಶ್ರಮದಲ್ಲಿ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಆಷಾಢ ಹುಣ್ಣಿಮೆಯ ದಿನ ಅವರ ಆಶ್ರಮದ ಮುಂದೆ, ಅಂದ್ರೆ ಅವರ ಆಶ್ರಮದಲ್ಲಿ ಮನೆಯ ಮುಂದೆ ಒಂದು ಉದ್ಯಾನವನ ಇದೆಯಂತೆ. ಆ ಉದ್ಯಾನವನದಲ್ಲಿ ಒಂದು ಸ್ಫಟಿಕ ಶಿಲೆಯ ಒಂದು ಆಸನದ ಮೇಲೆ ಅವ್ರು ಕೂತ್ಕೊಳ್ತಾರಂತೆ. ಬಂದು ಆ ಹುಣ್ಣಿಮೆ ಪ್ರಾರಂಭವಾಗುವಂತಹ ಸಮಯದಲ್ಲಿ ಬಂದು ಅಲ್ಲಿ ಕೂತ್ಕೊಳ್ತಾರೆ. ಈ ಒಂದು ಶ್ವೇತರ್ಷಿ ಸಂಘ ಅಂತ ನಾವೇನು ಹೇಳಿದ್ವಿ, ಅಲ್ಲಿ ಅನೇಕ ಅಧಿಕಾರ ಶ್ರೇಣಿಗಳಲ್ಲಿ ಇರ್ತಕ್ಕಂಥವ್ರು, ಜೀವನ್ಮುಕ್ತರು, ಗುರುಗಳು, ಅವರ ಶಿಷ್ಯರು, ಮೇದುವಾರಿ ಹಂತದಲ್ಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರಲ್ಲ, ಎಲ್ಲರೂ ಕೂಡ ಅವರ ಆಶ್ರಮದಲ್ಲಿ ಅವ್ರ ಮುಂದೆ ಹೋಗಿ ಉಪಸ್ಥಿತರಿರ್ತಾರಂತೆ. ಎಲ್ಲರೂ ಕೂಡ ಸೂಕ್ಷ್ಮ ಶರೀರದಲ್ಲಿ, ಯಾರೋ ಸ್ಥೂಲ ಶರೀರದಲ್ಲಿ ಹೋಗೋದಿಲ್ಲ. ಈ ಒಂದು ಆಷಾಢ ಉತ್ಸವದ ಸಮಯದಲ್ಲಿ ಅಲ್ಲಿ ಮೈತ್ರೇಯರು ಆಸನರಾಗಿದ್ರೆ, ಸ್ಫಟಿಕ ಶಿಲೆಯ ಆಸನದ ಮೇಲೆ ಕೂತಿದ್ರೆ, ಅವ್ರ ಮುಂದ್ಗಡೆ ಎಲ್ಲರೂ ಅಧಿಕಾರ ಶ್ರೇಣಿಗೆ ಅನುಗುಣವಾಗಿ ಬಹಳ ಮುಖ್ಯವಾಗಿ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥವ್ರು ಅವ್ರಿಗೆ ಹತ್ತಿರ ಸಮೀಪದಲ್ಲಿ ಕೂತ್ಕೊಳ್ತಾರೆ. ಇನ್ನೊಂದ್ ಸ್ವಲ್ಪ ಕೆಳ ಹಂತದವರು ಇನ್ನೊಂದ್ ಸ್ವಲ್ಪ ಹಿಂದೆ.
ಅವರ ಶಿಷ್ಯರು ಅವ್ರ ಹಿಂದೆ ಈ ರೀತಿ ಕೂತ್ಕೊಳ್ತಾರಂತೆ. ಅರ್ಧ ಗಂಟೆಯಲ್ಲಿ ಈ ಒಂದು ಉತ್ಸವ ಕಾರ್ಯ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಅವರು ಈ ಒಂದು ಆಷಾಢ ಉತ್ಸವದ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಮೈತ್ರೇಯರು ಅಂದ್ರೆ ಈಗ ಬೋಧಿಸತ್ವ ಪದವಿಯಲ್ಲಿ ಇರ್ತಕ್ಕಂಥವರು ಆ ಒಂದು ಸುಸಂದರ್ಭದಲ್ಲಿ, ಆ ಒಂದು ಶುಭ ಸಮಯದಲ್ಲಿ, ಆಷಾಢ ಹುಣ್ಣಿಮೆ ಹುಟ್ಟತಕ್ಕಂತ ಸಮಯದಲ್ಲಿ ಅರ್ಧ ಗಂಟೆಯ ಕಾಲದಲ್ಲಿ ಅವರು ಬುದ್ಧರು ಬೋಧಿಸಿದಂತಹ ಅಷ್ಟಾಂಗ ಮಾರ್ಗ ಇದೆಯಲ್ಲ, ಧರ್ಮ ಪ್ರವರ್ತನ ಸೂತ್ರ ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನ ಪಠನೆ ಮಾಡ್ತಾರಂತೆ. ಧರ್ಮ ಪ್ರವರ್ತನ ಸೂತ್ರದ ಪಠನೆ. ಆಷಾಢ ಹುಣ್ಣಿಮೆಯ ಮಹತ್ವ ಏನು ಅಂದ್ರೆ, ಬುದ್ಧರು ಧರ್ಮೋಪದೇಶವನ್ನ ಮೊಟ್ಟ ಮೊದಲಿಗೆ ಮಾಡಿದ್ದು. ಅವ್ರು ಕೊಟ್ಟಂತ ಉಪದೇಶ ಏನು? 4 ಆರ್ಯ ಸತ್ಯಗಳು ಅಲ್ವಾ, ಮತ್ತೆ ಆರ್ಯ ಅಷ್ಟಾಂಗ ಮಾರ್ಗ ಅಂದ್ರೆ ಸುವರ್ಣ ಮಧ್ಯಮ ಮಾರ್ಗ ಅಂತ ನಾವು ಹೇಳುವಂಥದ್ದು. 4 ಆರ್ಯ ಸತ್ಯಗಳೇನು? ಈ ಒಂದು ಪ್ರಪಂಚದಲ್ಲಿ ದುಃಖ, ಜಗತ್ತಿನಲ್ಲಿ ದುಃಖ ಅನ್ನುವಂಥದ್ದು ಇದೆ ಅಲ್ವಾ. ದುಃಖಕ್ಕೆ ಆಸೆಯೇ ಕಾರಣ. ಆ ದುಃಖವನ್ನ ನಿವಾರಿಸಿಕೊಳ್ಳಬಹುದಾಗಿದೆ, ಅದು ಒಂದು ಸತ್ಯ. ಆ ದುಃಖ ನಿವಾರಣೆಗೆ ಮಾರ್ಗೋಪಾಯವಿದೆ, ಆ ಮಾರ್ಗೋಪಾಯನೇ ಸುವರ್ಣ ಮಧ್ಯಮ ಮಾರ್ಗ. ಅದನ್ನೇ ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ಹೇಳ್ತಕ್ಕಂಥದ್ದು. ಅದು ಮಧ್ಯಮ ಮಾರ್ಗ. ಈಗಿರ್ತಕ್ಕಂಥ ಪ್ರಸ್ತುತ ಸಮಯದಲ್ಲಿ ಮನುಷ್ಯನಿಗೆ ಯಾವುದೋ ಕಾಡಲ್ಲಿ ಹೋಗಿ ಮೇಡಲ್ ಹೋಗಿ ಕೂತ್ಕೊಂಡು ತಪಸ್ಸು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅತಿಯಾಗಿ ದೇಹವನ್ನ ದಂಡಿಸೋದು ಸರಿಯಲ್ಲ. ಅದಕ್ಕೆ ಹೇಳ್ತಾರೆ ಇದನ್ನ ಸುವರ್ಣ ಮಧ್ಯಮ ಮಾರ್ಗ ಅಂತ. ಅತಿಯಾಗಿ ದೇಹ ದಂಡನೆ ಮಾಡಿ ತಪಸ್ಸು ಮತ್ತೆ ಕಾಡು ಮೇಡುಗಳಿಗೆ ಹೋಗಿ ದೇಹವನ್ನ ದಂಡಿಸೋದು ಅಲ್ಲ, ಅಥವಾ ನಾವು ಈ ದೇಹವನ್ನ ಅತಿಯಾಗಿ ಈ ಪ್ರಪಂಚದ ಲೋಲುಪತೆಯಲ್ಲಿ ಮುಳುಗಿಸೋದು ಅಲ್ಲ. ಬಹಳ ಜಾಗರೂಕತೆಯಿಂದ ಒಂದು ಮಧ್ಯಮ ಮಾರ್ಗವನ್ನ ಆರಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಹೇಳುವಂತದ್ದು. ಅದನ್ನ ಪಾಳಿ ಭಾಷೆಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಧಮ್ಮ ಚಕ್ಕಪ್ಪ ವರ್ತನ ಸೂಕ್ತ ಅಂತಾರೆ. ಧಮ್ಮ ಚಕ್ಕಪ್ಪ ವರ್ತನ ಸೂಕ್ತ ಅಂತ ಹೇಳ್ತಾರೆ. ಅದನ್ನೇ ಧರ್ಮಚಕ್ರ. ಆ ಒಂದು ಧರ್ಮವೆಂಬ ಆಧ್ಯಾತ್ಮ ಧರ್ಮದ ಇದು ರಥದ ಗಾಲಿಗಳನ್ನ ಆತ ಮೊದಲನೇ ಬಾರಿಗೆ ಉರುಳಿಸ್ತಾ ಅಂತ. ಬುದ್ಧ ಅವ್ರು ಏನ್ ವಿವರಣೆನ ಕೊಡ್ತಾರೆ? ಈ ಒಂದು ಆಷಾಢ ಉತ್ಸವದ ಸಮಯದಲ್ಲಿ ಮೈತ್ರೇಯರು ಈ ಧರ್ಮಚಕ್ರ ಪ್ರವರ್ತನ ಸೂತ್ರವನ್ನ ಪಠನೆ ಮಾಡೋದಷ್ಟೇ ಅಲ್ಲ, ಕಾಲ ಕಾಲಕ್ಕೆ ತಕ್ಕಂತೆ ಪ್ರಸ್ತುತ ಪರಿಸ್ಥಿತಿಗೆ ಯಾವ ರೀತಿಯ ಒಂದು ವ್ಯಾಖ್ಯಾನವನ್ನ ಕೊಡ್ಬೇಕು ಈ ಸೂತ್ರಕ್ಕೆ, ಅದನ್ನು ಕೂಡ ಕೊಡ್ತಾ ಇದ್ದಾರಂತೆ. ಅವರ ವ್ಯಾಖ್ಯಾನ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಅವ್ರು ಹೇಳ್ತಾರೆ ಅವರ ವಾಗ್ವೈಖರಿಯನ್ನ ಮತ್ತೆ ಅವರ ಸರಳತೆಯನ್ನ, ಆ ವಾಗ್ವೈಖರಿ ಇದೆಯಲ್ಲ ಅದನ್ನ ನಾನು ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಪ್ರಬಲವಾದಂತಹ ಉನ್ನತವಾದಂತಹ ಆಧ್ಯಾತ್ಮ ಬೋಧನೆಯನ್ನ ಕಾಲ ಕಾಲಕ್ಕೆ ತಕ್ಕ ಹಾಗೆ ಆ ಧರ್ಮಚಕ್ರ ಪ್ರವರ್ತನ ಸೂತ್ರದ ಪಠನೆ ನಂತರ ವ್ಯಾಖ್ಯಾನವನ್ನು ಕೂಡ ಮೈತ್ರೇಯರು ಕೊಡ್ತಾರೆ. ಆ ಒಂದು ಉನ್ನತ ಕಾರ್ಯ ಸೂಕ್ಷ್ಮ ಲೋಕದಲ್ಲಿ ನಡೀತಕ್ಕಂಥ ಆ ಒಂದು ಸಮಯದಲ್ಲಿ ನಾವು ಕೂಡ ಧ್ಯಾನಾಸಕ್ತರಾಗಿದ್ದು ನಮ್ಮ ಸೂಕ್ಷ್ಮ ಶರೀರಗಳ ಮೂಲಕ ನಾವು ಕೂಡ ಪ್ರಯತ್ನವನ್ನ ಮಾಡಬಹುದು. ಆ ಒಂದು ಉನ್ನತವಾದಂತಹ ಸ್ಥಳದಲ್ಲಿ ನಾವು ಭಾಗವಹಿಸ್ಬೇಕು, ಪ್ರಸ್ತುತರಿರ್ಬೇಕು ಅಂತಕ್ಕಂಥವ್ರು ಅಷ್ಟು ಆಧ್ಯಾತ್ಮ ಸಾಧನೆಯನ್ನ ಸಾಧಿಸಿರ್ಬೇಕು. ಇಲ್ಲ ನಾವು ಧ್ಯಾನದ ಮೂಲಕ ನಾವು ಮೌನವಾಗಿದ್ದು ನಮ್ಮ ಒಂದು ಮನಸ್ಸನ್ನ ಸಂಪೂರ್ಣವಾಗಿ ಆ ಒಂದು ಚಿತ್ರಣವನ್ನ ಕಲ್ಪಿಸ್ಕೊಳ್ತಾ ನಾವು ಧ್ಯಾನಾಸಕ್ತರಾಗಿದ್ರೆ ನಮಗೂ ಕೂಡ ಅಲ್ಲಿ ನಡೀತಕ್ಕಂತಹ ಒಂದು ಉನ್ನತ ವಿಚಾರದ ಮನವರಿಕೆ ಸೂಕ್ಷ್ಮದಲ್ಲಿ ಯಾವುದೋ ಒಂದು ಮಟ್ಟದಲ್ಲಿ ಆದ್ರೂ ಕೂಡ ಆಗ್ಬೋದು ಅನ್ನುವಂತಹ ವಿಚಾರವನ್ನ ನಮಗೆ ಬಹಳ ಚೆನ್ನಾಗಿ ಇಲ್ಲಿ ಹೇಳ್ತಾ ಬರ್ತಾರೆ. ಈ ಒಂದು ಆಷಾಢ ಉತ್ಸವ ನಡೀತಕ್ಕಂಥದ್ದೇ ಈ ಒಂದು ದೃಷ್ಟಿಯಿಂದ, ಅಂದ್ರೆ ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಇದನ್ನ ಏನಂತ ಹೇಳ್ತಾರೆ? ಆರ್ಯ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ. ಅಷ್ಟಾಂಗ ಮಾರ್ಗ ಅಂದ್ರೆ ಯಾವುದು? ಇಲ್ಲಿ 8 ಅಂಗಗಳನ್ನ ಹೇಳ್ತಾ ಹೋಗ್ತಾರೆ. ಯಾವ್ದಪ್ಪ ಅಂತಂದ್ರೆ,
ಚತುರಾರ್ಯ ಸತ್ಯಗಳು ಅಲ್ವಾ, ಆರ್ಯ ಸತ್ಯಗಳು. ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಉದಾರ ತತ್ವ ಚತುಷ್ಟಯಗಳು ಅಂತ ಕೂಡ ಹೇಳ್ತಾರೆ. 4 ವಿಚಾರಗಳು ನಾವೀಗ ಅನ್ಕೊಂಡ್ವಲ್ಲ ಅದು. ಆದ್ರೆ ದುಃಖ ನಿವಾರಣೋಪಾಯಕ್ಕಾಗಿ ಕೊಟ್ಟಿರ್ತಕ್ಕಂತಹ ಉದಾರವಾದ ಅಷ್ಟಾಂಗ ಪಥ ಇದೆಯಲ್ಲ, ಅದರಲ್ಲಿ 8 ಅಂಶಗಳನ್ನ ಹೇಳ್ತಾರೆ. ಏನು ಅಂದ್ರೆ ಸರಿಯಾದ ನಂಬಿಕೆ. ಸರಿಯಾದ ನಂಬಿಕೆ ಅಂದ್ರೆ ನಮ್ಗೆ ಯಾವ್ದ್ರಲ್ಲಿ ನಂಬಿಕೆ ಇರ್ಬೇಕು? ಪರಮಾತ್ಮನ ಒಂದು ಸಂಸರಣ ಯೋಜನೆಯಲ್ಲಿ ನಂಬಿಕೆ ಇರ್ಬೇಕು. ಬಹಳ ಸಂಕ್ಷಿಪ್ತವಾಗಿ ಒಂದೊಂದೇ ವಾಕ್ಯದಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ, ಯಾಕೆಂದ್ರೆ ಸಮಯ ಇಲ್ಲ ಅದಕ್ಕೆ. ಅದು ಸರಿಯಾದ ನಂಬಿಕೆಗೆ ಸಂಬಂಧಪಟ್ಟಿದ್ದು. ಸರಿಯಾದ ಯೋಚನೆ ಅಂದ್ರೆ ಸತ್ ಚಿಂತನೆಗಳು, ಸತ್ ವಿಷಯಗಳು ನಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಅದರ ಮಹತ್ವ, ಅದರ ಲಾಭ ನಾವು ಚೆನ್ನಾಗಿ ನಮ್ಮ ವಾಂಗ್ಮಯದಲ್ಲಿ ತಿಳ್ಕೊಂಡಿದ್ದೇವೆ. ಮತ್ತೆ ಸರಿಯಾದ ಮಾತು. ನಮ್ಮ ಮಾತು ಹೇಗಿರ್ಬೇಕು? ದಯೆಯಿಂದ ಕೂಡಿರ್ಬೇಕು, ದಯಾನ್ವಿತವಾಗಿರ್ಬೇಕು. ಸಹೋದರ ಭಾವ ಅಂತಕ್ಕಂಥದ್ದು ನಮ್ಮಲ್ಲಿ ವ್ಯಕ್ತವಾಗ್ತಾ ಇರಬೇಕು. ಆ ರೀತಿಯ ಮಾತು ನಾವು ಆಡ್ಬೇಕು. ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳ್ತಾರಲ್ಲ, ಮಾತು ಸತ್ಯವಾಗಿರ್ಬೇಕು, ಬೇರೆಯವರನ್ನ ನೋಯಿಸುವ ಹಾಗಿರ್ಬಾರ್ದು, ಯಾವಾಗ್ಲೂ ದಯೆಯಿಂದ ಕೂಡಿರ್ಬೇಕು ಅಂತ ಅವ್ರು ಹೇಳ್ತಾರಲ್ಲ ಹಾಗೆ. ಮತ್ತೆ ಸಮ್ಯಕ್ ಕಾರ್ಯ ಅಂತಾರೆ. ಸಮ್ಯಕ್ ಕಾರ್ಯ, ಸರಿಯಾದ ಕಾರ್ಯಗಳನ್ನ ಮಾಡ್ತಾ ಹೋಗು, ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಹೋಗು. ನಿನ್ನ ಕಾರ್ಯಗಳಲ್ಲಿ ಯಾವ ಒಂದು ಸ್ವಾರ್ಥದ ಸೋಂಕು ಕೂಡ ಇರಬಾರ್ದು. ನಿಷ್ಕಾಮ ಕರ್ಮವನ್ನ ಮಾಡು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬೋಧಿಸಿದ್ದು ಅದನ್ನೇ ಅಲ್ವಾ. ಶ್ರೀಕೃಷ್ಣ ಪರಮಾತ್ಮನನ್ನ ನಾವು ಗುರುಗಳು ಅಂತ ಆರಾಧನೆ ಮಾಡೋದು. ಅವ್ರು ಮತ್ಯಾರೂ ಅಲ್ಲ, ಮೈತ್ರೇಯರ ಅವತಾರನೇ, ಧರ್ಮವನ್ನ ಸಾರೋದಕ್ಕೋಸ್ಕರ ಬಂದಂತವ್ರು. ಮತ್ತೆ 5ನೇದಾಗಿ ಹೇಳ್ತಾರೆ ಸಂಯಗ ಜೀವ ಅಂದ್ರೆ ಧಾರ್ಮಿಕ ವೃತ್ತಿ. ಧಾರ್ಮಿಕ ಜೀವನವನ್ನ ನಾವು ನಡೆಸ್ಬೇಕು, ಪ್ರಾಮಾಣಿಕವಾದಂತಹ ಜೀವನವನ್ನ ನಾವು ನಡೆಸ್ಬೇಕು, ಅದು ಬಹಳ ಮುಖ್ಯ ಅಂತ. 6ನೇದಾಗಿ ಹೇಳ್ತಾರೆ ಸತ್ಪ್ರಯತ್ನ. ಸತ್ಪ್ರಯತ್ನ ಅಂದ್ರೆ ಸದಾ ಕೆಟ್ಟದ್ದನ್ನ ತ್ಯಜಿಸ್ಬೇಕು. ಅಂದ್ರೆ ಕೆಟ್ಟದ್ದನ್ನ ಯಾವಾಗ್ಲೂ ದೂರ ಇಡ್ಬೇಕು, ಒಳ್ಳೇದನ್ನ ಮಾಡೋದನ್ನೇ ಕಲ್ತ್ಕೊಳ್ತಾ ಹೋಗ್ಬೇಕು. ಯಾವಾಗ್ಲೂ ಒಳ್ಳೇದ್ ಮಾಡೋದನ್ನೇ ನಾವು ಕಲಿತಾ ಹೋಗ್ಬೇಕು. 7ನೇದಾಗಿ ಹೇಳ್ತಾರೆ ನೇರವಾದ ನೆನಪು. ಯಾವ್ದನ್ನ ನೆನ್ಪಿಟ್ಕೊಳ್ಬೇಕು? ಬೇರೆಯವರು ನಮಗೆ ಮಾಡಿದಂತಹ ಸಹಾಯವನ್ನ, ಒಳ್ಳೆಯದನ್ನ ನೆನಪಲ್ಲಿ ಇಟ್ಕೋಬೇಕು. ಅವ್ರು ಎಷ್ಟೇ ಕೆಟ್ಟದ್ದನ್ನ ಮಾಡಿದ್ರು ಕೂಡ, ಎಷ್ಟೇ ನೋವಾಗಿದ್ರು ಕೂಡ ಅದನ್ನ ನೀನು ಮರಿ ಅಂತ ಹೇಳ್ತಾರೆ. ಅವರನ್ನ ಕ್ಷಮಿಸು ಮತ್ತೆ ಮರಿ ಅಂತ. ಅದಕ್ಕೆ ಆಧ್ಯಾತ್ಮ ಪಥದಲ್ಲಿ ಹೇಳ್ತಕ್ಕಂತ ಮುಖ್ಯವಾದ 2 ಅಂಶಗಳು ಫರ್ಗೆಟ್ ಅಂಡ್ ಫರ್ಗಿವ್ ಅಂತ. ಕ್ಷಮಾಗುಣ ಇರ್ಬೇಕು, ಮತ್ತೆ ಬೇರೆಯವ್ರು ಮಾಡಿದ್ದ ಎಲ್ಲ ಕೆಟ್ಟದ್ದನ್ನು ಕೂಡ, ನೋವನ್ನು ಕೂಡ ನಾವು ಮರ್ತು ಹೋಗ್ಬೇಕು. ಇದನ್ನ ಮಾಡದೇ ಇದ್ರೆ ಆಧ್ಯಾತ್ಮ ಪಥದಲ್ಲಿ ಖಂಡಿತವಾಗ್ಲೂ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ವಿಚಾರ. ಕೊನೆಯದಾಗಿ ಹೇಳ್ತಾರೆ ಸರಿಯಾದ ಧಾರಣ ಅಥವಾ ಧ್ಯಾನ. ಧ್ಯಾನವನ್ನ ಖಂಡಿತವಾಗ್ಲೂ ನಾವು ಪ್ರತಿದಿನವೂ ಕೂಡ ಮಾಡ್ಲೇಬೇಕಾದಂಥದ್ದು. ಧ್ಯಾನದಲ್ಲೇ ನಾವು ಪ್ರಗತಿಯನ್ನ ಹೆಚ್ಚು ಆಧ್ಯಾತ್ಮದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗತಕ್ಕಂಥದ್ದು. ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋದು. ಸ್ವಯಂ ಪರಿಶೀಲನೆ ಯಾವಾಗ? ನಮ್ಮಲ್ಲಿ ಹೇಳ್ತಾ ಇರ್ತಕ್ಕಂಥ ಆಲೋಚನೆಗಳನ್ನ ನಾವು ನೋಡ್ತಕ್ಕಂಥದ್ದೇ ಸುಮ್ಮನೆ ಧ್ಯಾನಾಸಕ್ತರಾಗಿ ಕುಳಿತಾಗ. ಬೇರೆ ಸಮಯದಲ್ಲಿ ಬಹಳ ಕಷ್ಟ ಅಲ್ವಾ. ಜೆ.ಕೆ. ಅವರು ಹೇಳುವ ಹಾಗೆ ನಮ್ಮ ಜೀವನನೇ ಧ್ಯಾನ ಆಗಬೇಕು. ಪೂರ್ಣ ಗಮನದಿಂದ ನಾವು ಕೆಲಸವನ್ನು ಮಾಡುವಾಗ, ಪೂರ್ಣ ಶ್ರದ್ಧೆಯಿಂದ ಮಾಡ್ತಾ ಹೋದ್ರೆ ಆ ಒಂದು ಗಮನ ಪ್ರಜ್ಞೆ ನಮ್ಮ ಕೆಲಸದಲ್ಲೇ ಪರಿಪೂರ್ಣವಾಗಿ ಲೀನವಾಗಿದ್ದಾಗ ಅದು ಮುಂದಿನ ಹಂತದಲ್ಲಿ ಸಾಧಿಸ್ತಕ್ಕಂಥದ್ದು. ಆದ್ರೆ ಧ್ಯಾನವನ್ನ ಎಡಬಿಡದೆ ಮಾಡ್ತಕ್ಕಂಥದ್ದು ಬುದ್ಧರ ಬೋಧನೆಯಲ್ಲಿ ಬರುವಂತಹ 8ನೇ ಒಂದು ಅಂಶ ಈ ಅಷ್ಟಾಂಗ ಪಥದಲ್ಲಿ. ಇಷ್ಟು ವಿಚಾರಗಳನ್ನ ನಾವು ಬಹಳ ಮುಖ್ಯವಾಗಿ ಆಷಾಢ ಹುಣ್ಣಿಮೆ ಒಂದು ಉತ್ಸವದ ಅಂಗವಾಗಿ ತಿಳ್ಕೊಳ್ಬೇಕಾದ್ದು, ಮತ್ತೆ ಗುರುಗಳ ಬಗ್ಗೆ ತಿಳ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಏಕೆಂದ್ರೆ ಜೀವನ್ಮುಕ್ತ ಗುರುಗಳೇ ನಮ್ಗೆ ನಿಜವಾದ ಗುರುಗಳು. ಅವರನ್ನ ಗುರುತಿಸ್ಬೇಕು ಅಂತಂದ್ರೆ ನಾವು ಸಾಕಷ್ಟು ಸಾಧನೆಯನ್ನ ಮಾಡಿರ್ಬೇಕು. ಅವರು ನೇರವಾಗಿ ಕೊಟ್ಟಂತಹ ಸಂದೇಶ ನಮ್ಮ ತಿಯಾಸಫಿ ಸಾಹಿತ್ಯದಲ್ಲಿ ಹೇರಳವಾಗಿದೆ. ನಮ್ಮನ್ನ ನಾವು ಪರಿಶುದ್ಧರನ್ನಾಗಿ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಅವರನ್ನ ಅರಸಿ ಹೋಗ್ಬೇಕಾದ್ದೇ ಇಲ್ಲ. ಅವರೇ ನಮ್ಮ ಮುಂದೆ ಪ್ರತ್ಯಕ್ಷರಾಗಿ ನಮಗೆ ಅವರ ಸಾನ್ನಿಧ್ಯದಲ್ಲಿ ಇನ್ನೂ ಹೆಚ್ಚಿನ ಮಾರ್ಗದರ್ಶನವನ್ನ ಕೊಡ್ತಕ್ಕಂಥವ್ರಾಗುತ್ತಾರೆ. ಇಷ್ಟು ವಿಚಾರಗಳನ್ನ ನನ್ಗೆ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ